ಎಸ್, ಬನ್ನಿ ಸ್ನೇಹಿತರೆ, ಇಸಾಬ್ಗೋಲ್ ಇದ್ರ ಬಗ್ಗೆ ಎಲ್ಲ ಕೇಳಿರ್ತೀರಾ. ಇಸಾಬ್ಗೋಲ್ ಅಥವಾ ಸೀಲಿಯಂ ಹಸ್ಕ್ ಅಂತ. ಇಸಾಬ್ಗೋಲ್ ಇದೊಂದು ಅರೇಬಿಕ್ ಮತ್ತೆ ಇಂಡಿಯನ್ ಪದ. ಬಟ್ ಸೀಲಿಯಂ ಹಸ್ಕ್ ಏನಿದೆ, ಇದಕ್ಕೊಂದು ಸೈಂಟಿಫಿಕ್ ಆಗಿರೋ ಒಂದು ಇಂಗ್ಲಿಷ್ ವರ್ಡ್ ಅದು. ಓಕೆ, ಸೊ ಫೈಬರ್ ಅದರ ಇಂಪಾರ್ಟೆನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ನಿಮ್ಗೊಂದು ಸಿಂಪಲ್ ಆಗಿ ಹೇಳ್ತೀನಿ. ಫೈಬರ್ನ ನಾವ್ ಯಾವ ತರ ಅರ್ಥ ಮಾಡ್ಕೋಬೇಕು, ಫೈಬರ್ನ ನಾವು ಯಾವ ತರ ತಿಳ್ಕೋಬೇಕು, ಫೈಬರ್ನ ಹೆಂಗ ನಾವು ಅರ್ಥ ಮಾಡ್ಕೊಂಡ್ರೆ ನಾವು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೋಬಹುದು. ಒಂದು ಬಿಲ್ಲು ಬಾಣನ ಉದಾಹರಣೆ ತಗೊಳ್ಳೋಣ. ಒಂದು ಬಿಲ್ಲು ಬಾಣ, ಒಂದು ಬಿಲ್ಲಿದೆ, ಬಾಣ ಇದೆ, ಬಹಳ ದಿನದಿಂದ ಟ್ರೈನಿಂಗ್ ಮಾಡಿದ ನಾವು. ಒಳ್ಳೆ ದ್ರೋಣಾಚಾರ್ಯರಂತಹ ಗುರುಗಳ ಹತ್ರನೇ ಅವನು ಶಿಕ್ಷಣ ತಗೊಂಡಿದ್ದಾನೆ, ಎಲ್ಲ ಕಲ್ತಿದ್ದಾನೆ. ಸೊ ಇದನ್ನ ನೀವು ಕಂಪೇರ್ ಮಾಡ್ಕೋಬೇಕು. ಬಾಣ ಪ್ರಯೋಗ ಮಾಡ್ತಾ ಇದ್ದಾನೆ, ಆದ್ರೆ ಬಾಣದ ತುದಿ ತುಂಬಾ ಚಿಕ್ಕದು ಅಥವಾ ತುಂಬಾ ಸಣ್ಣದಿರುತ್ತೆ. ಬಾಣದ ತುದಿ ಅದು ಮಂಡ ಆಗ್ಬಿಟ್ಟಿದೆ. ಇವನು 5-6 ವರ್ಷ ಪ್ರಾಕ್ಟೀಸ್ ಮಾಡಿದ್ದಾನೆ, ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾನೆ, ಒಳ್ಳೆ ಬಿಲ್ಲನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ, ಅದನ್ನ ಬಗ್ಸಿ ದಾರವನ್ನ ಗಟ್ಟಿಯಾಗಿ ಕಟ್ಟಿದ್ದಾನೆ, ಆ ಟೆನ್ಷನ್ ಅನ್ನ ಪ್ರಾಪರ್ ಆಗಿ ಕ್ರಿಯೇಟ್ ಮಾಡಿದ್ದಾನೆ, ಕಡ್ಡಿನ ಒಳ್ಳೇದ್ ತಗೊಂಡಿದ್ದಾನೆ, ಅದಕ್ಕೆ ಎಲ್ಲ ಅಲೈನ್ಮೆಂಟ್ ಅಂದ್ರೆ ನೀವೇನು ಬಾಣನ ಇರುತ್ತೆ, ಬಾಣಕ್ಕೆ ಕರೆಕ್ಟ್ ಅಲೈನ್ಮೆಂಟ್ ಇರಬೇಕು, ಅದನ್ನ ಮಾಡಿ ಅದಕ್ಕೆ ಶೇಪ್ ಕೊಟ್ಟಿದ್ದಾನೆ. ಆದ್ರೆ ತುದಿ ಮಾತ್ರ ಚೂಪ ಇಲ್ಲ, ಎಷ್ಟು ಹೊಡೆದ್ರು ಕೂಡ ಹೋಗಿ ಅದು ಗುರಿಗೆ ತಲುಪ್ತಾ ಇಲ್ಲ. ಅದೇ ತರ ನಾವೆಷ್ಟೇ ಒಳ್ಳೆ ಆರೋಗ್ಯದ ಕಲ್ಪನೆ ನಾವು ಮಾಡ್ಕೊಂಡಿದ್ರು ಕೂಡ ನಮ್ಮ ದೇಹಕ್ಕೆ ಪ್ರಾಪರ್ ಆಗಿ ಫೈಬರ್ ಹೋಗ್ಲಿಲ್ಲ ಅಂತಂದ್ರೆ ನಮ್ಮ ಗುರಿನ ನಾವು ರೀಚ್ ಆಗಕ್ಕಾಗಲ್ಲ. ಸರ್, ಇದನ್ನ ಬಹಳ ಎಸೆನ್ಷಿಯಲ್ ಅಂತ ಕರೆದ್ರೆ 100ಕ್ಕೆ 100 ಪಟ್ಟು ಎಸೆನ್ಷಿಯಲ್ ಇರ್ತಕ್ಕಂಥ ವಿಚಾರ ಫೈಬರ್. ಇದನ್ನ ನಾನು ಬಹಳ ಚೆನ್ನಾಗಿ ನಾರಿನ ಅಂಶ. ಸರ್, ಈ ನಾರಿನ ಅಂಶ ಇತ್ತೀಚಿನ ದಿನಗಳಲ್ಲಿ ಡಿಸ್ಟ್ರಕ್ಟ್ ಯಾಕಾಯ್ತು ಅಥವಾ ಡಿಸ್ಟರ್ಬ್ ಯಾಕಾಯ್ತು ಅಂತಂದ್ರೆ, ನಾವೆಲ್ಲ ಪ್ರೋಸೆಸ್ಡ್ ಫುಡ್ ತಿಂತಾ ಇದೀವಿ, ಅಂದ್ರೆ ಪಾಲಿಶ್ಡ್ ಅಕ್ಕಿಗಳು ತಿಂತಾ ಇದೀವಿ. ನಾರಿನ ಅಂಶ ಅಂತಂದ್ರೆ ಧಾನ್ಯಗಳ ಹೊಟ್ಟಿಂದ ಬರ್ತಾ ಇತ್ತು, ತರಕಾರಿಗಳಿಂದ ಬರ್ತಾ ಇತ್ತು, ಇನ್ನೊಂದು ರೀತಿ ಬರ್ತಾ ಇತ್ತು. ಬಟ್ ಆ ಫೈಬರ್ ಡಿಸ್ಟ್ರಕ್ಟ್ ಆಗಕ್ಕೆ ಹಲವಾರು ಕಾರಣಗಳಿತ್ತು. ಸೆನ್ಸಿಟಿವ್ ಸ್ಕಿನ್ ಅನ್ನ ಹೊಂದಿರತಕ್ಕಂತಹ ವೆಜಿಟೇಬಲ್ಸ್ ಗಳಲ್ಲಿ ಯಾವ ರಾಸಾಯನಿಕವನ್ನ ಮಿತಿಮೀರಿದ ಪ್ರಮಾಣದಲ್ಲಿ ನಾವು ಬಳಸ್ತೀವೋ ಅದರಲ್ಲಿ ಫೈಬರ್ ಅಲ್ಲಿ 2 ತರ ಬರುತ್ತೆ. ನಾನಿಲ್ಲಿ ಅರ್ಥ ಮಾಡಿಸ್ತೀನಿ. ಸಾಲಿಬಲ್ ಫೈಬರ್ ಮತ್ತೆ ನಾನ್ ಸಾಲಿಬಲ್ ಫೈಬರ್. ಈ ಸಾಲಿಬಲ್ ಫೈಬರ್ ಅಂದ್ರೆ ಏನು? ಜಸ್ಟ್ ನೀರಿಗೆ ಹಾಕಿದ್ರೆ ಅದು ಕದರೋಗ್ಬೇಕು, ಕಲ್ಸೋಗ್ಬೇಕು, ಅದನ್ನ ಸಾಲಿಬಲ್ ಫೈಬರ್ ಅಂತ ಕರಿತೀವಿ. ನಾನ್ ಸಾಲಿಬಲ್ ಫೈಬರ್ ಅಂತಂದ್ರೆ ಏನು? ಅದು ಕರ್ಗದೇ ಇಲ್ಲ, ಜಸ್ಟ್ ಹೋಗುತ್ತೆ. ದೇಹಕ್ಕೆ ಅದು ಬೇಕಾ? ಅದು ಬೇಕು. ಆದ್ರೆ ಈ ಇರಬರ ಫೈಬರ್ ಎಲ್ಲದು ನಾನ್ ಸಾಲಿಬಲ್ ಆದಾಗ ನಮ್ಗೆ ಒಂದು ರಿಚ್ ಆಂಟಿ ಆಕ್ಸಿಡೆಂಟ್ ಬೇಕು ಲಾರ್ಜ್ ಇಂಟೆಸ್ಟೈನ್. ಯಾಕೆಂದ್ರೆ ಲಾರ್ಜ್ ಇಂಟೆಸ್ಟೈನ್ ಅಲ್ಲೇನೆ ನಾವು ಇಲ್ಲಿವರೆಗೂ ಮಾತಾಡಿದೀವಿ, ಒಬ್ಬ ಮನುಷ್ಯನ 2ನೇ ಬ್ರೈನ್ ಅಂತಿದ್ರೆ ಅದು ಅವನ ಹೊಟ್ಟೆ ಅಂತ ಕರಿತೀವಿ. ಇವತ್ತು ನಿಮ್ಮ ಡಯಾಬಿಟಿಸ್ಗೆ, ನಿಮ್ಮ ದೇಹದಲ್ಲಿ ಸಂಗ್ರಹ ಆಗ್ತಿರೋ ಕೊಬ್ಬುಗೆ, ನಿಮ್ಮ ದೇಹದಲ್ಲಿರೋ ನಾನಾ ಸಮಸ್ಯೆಗೆ, ಫ್ಯಾಟಿ ಲಿವರ್ಗೆ ಎಲ್ಲ ಕಾರಣ ಬರೋದೆ ಈ ಹೊಟ್ಟೆ. ಸರ್, ಈ ಹೊಟ್ಟೆನಲ್ಲಿ ನಾವೇನ್ ಮಾಡ್ತೀವಿ? ನಮ್ಮ ರುಚಿಗೆ, ಬಾಯಿಗೆ ರುಚಿಯಾದದನ್ನ ತಿಂತಾ ಇದೀವಿ, ಬೇರೆದಕ್ಕೆ ಏನೇನ್ ಬೇಕೋ ಎಲ್ಲ ತಿಂತಾ ಇದೀವಿ. ವರ್ಜಿನ್ ಕೋಕೋನಟ್ ಆಯಿಲ್ ಅದು ಅಲ್ಟಿಮೇಟ್. ಎಲ್ಲಿ? ಫ್ಯಾಟಿ ಆಸಿಡ್ಗಳಲ್ಲಿ, ಫ್ಯಾಟ್ ಅಲ್ಲಿ, ಕೊಬ್ಬನ್ನ ಕೊಡೋದ್ರಲ್ಲಿ ನಿಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿ, ಅದಕ್ಕೊಂದು ಲಿಮಿಟ್ ಅಂತಿದೆ. ವರ್ಜಿನ್ ಕೋಕೋನಟ್ ಆಯಿಲ್ ಆ ಏರಿಯಾ ಬಿಟ್ಟು, ಫೈಬರ್ಗೂ ವರ್ಜಿನ್ ಕೋಕೋನಟ್ ಆಯಿಲ್ಗೂ ಸಂಬಂಧನೇ ಇಲ್ಲ. ಯಾಕೆ ಅಂತಂದ್ರೆ ಅದ್ರಲ್ಲಿ ಫೈಬರ್ ಅನ್ನ ಅಂಶನೇ ಬರಲ್ಲ. ಇದನ್ನ ಮೀರಿದ್ದನ್ನ ನಾವು ರೀಪ್ಲೇಸ್ ಮಾಡಬೇಕಿತ್ತು. ಒಂದು ಪವರ್ಫುಲ್ ಫೈಬರ್, ಅದು ಕೂಡ ಒಂದು ಕೈಗೆಟಕೋ ಬೆಲೆನಲ್ಲಿ. ಒಬ್ಬ ವ್ಯಕ್ತಿಗೆ ಒಂದು 250 ರುಪೀಸು, ಈ ಲೆಕ್ಕದಲ್ಲಿ ಅವನಿಗೆ ವರ್ಲ್ಡ್ ಬೆಸ್ಟ್ ಫೈಬರ್ನ ತಲುಪಿಸ್ಬೇಕು ಅಂತ ಒಂದು ಆಲೋಚನೆಯಲ್ಲಿದ್ದಾಗ ನಮ್ಮ ರಿಸರ್ಚ್ ಇದ್ರ ಕಡೆಗೆ ತಿರುಗಕ್ಕೆ ಸ್ಟಾರ್ಟ್ ಆಯ್ತು. ಹಂಗಾದ್ರೆ ಇದು ಏನಿದು, ಯಾವ ತರ, ಹೆಂಗೆ? ಈ ಫೈಬರ್ದ್ ಏನಿದೆ, ಈ ಫೈಬರ್ ಅಲ್ಲಿ ಒಂದು ಬಹಳ ವಿಶೇಷತೆ ಇದೆ. ಏನು? ಮನುಷ್ಯ ತಿಂದಾಗ ಅದರ ಅಬ್ಸರ್ಪ್ಷನ್ ಲೆವೆಲ್ ಏನಿದೆ ಅದು 5%, 10%, 15%. ಅಂದ್ರೆ ಅಬ್ಸರ್ಪ್ಷನ್ ಲೆವೆಲ್ ನೀನೊಂದು 1 kg ತಿಂದ್ರು ಕೂಡ ಅದ್ರಲ್ಲಿ 5% ಆಗುತ್ತೆ. ಸೊ ಒಬ್ಬ ಮನುಷ್ಯನಿಗೆ ಒಂದು ದಿನದಲ್ಲಿ 50ರಿಂದ
ಗ್ರಾಮ್ ಫೈಬರ್ ಬೇಕೇ ಬೇಕು. ಹಂಗಾದ್ರೆ ಗುರು ಸರ್ ನೀವ್ ಹೇಳೋ ಲೆಕ್ಕಕ್ಕೆ 1 kg ತರಕಾರಿ ಅವ್ನ್ ತಿನ್ನಕ್ ಆಗುತ್ತಾ? 1 kg ತರಕಾರಿ ತಿಂದ ಅವ್ನ್ ಬದುಕಕ್ ಆಗುತ್ತಾ? ಅಂಡ್ ಅದ್ರಲ್ಲಿ ಬರೋ ಬ್ಲೋಟಿಂಗ್, ಯಾಕೆಂದ್ರೆ ಫೈಬರ್ ಜಾಸ್ತಿ ಆದಾಗ ಬ್ಲೋಟಿಂಗ್ ಬಂದೇ ಬರುತ್ತೆ. ಅಂದ್ರೆ ವಾಂತಿ ಆಗೋದು, ಮುಕ್ಕರ್ಸ್ಕೊಳೋದು, ಹಿಂಸೆ ಆಗೋದು. ಒಂಥರ ಈ ಫೈಬರ್ನ ನಾನು ರಿಚ್ ಆಗಿ ನನ್ನ ಡಯಟಿಗೆ ಅಪ್ಲೈ ಮಾಡ್ಕಂತಿದ್ದಂಗೆನೆ ಮುಖ ಕಲಿಸ್ದಂಗೆ ಜನಗಳು ಸ್ಟಾರ್ಟ್ ಆಗ್ಬಿಡ್ತಾರೆ. ಫೈಬರ್ ಸವಾಸನೆ ಹೇಳ್ಬೇಡ ಗುರು, ನನ್ನ ಕೈಲಾಗಲ್ಲ, ನನಗದು ಈಸಿಯಾಗಿ ನನ್ಗಾಗಲ್ಲ. ಇಷ್ಟು ಪ್ರಶ್ನೆಗಳಿಗೆ ಒಂದೇ ಒಂದು ಸಾಲಲ್ಲಿ ಉತ್ತರ ಕೊಟ್ಟಂತಹ ಒಂದು ಪವರ್ಫುಲ್ ಪ್ರಾಡಕ್ಟ್, ದ ನ್ಯಾಚುರಲ್ ಪ್ರಾಡಕ್ಟ್, ನಾನ್ ಪ್ರೋಸೆಸ್ಡ್ ಪ್ರಾಡಕ್ಟ್. ಇದಕ್ಕೆ ಯಾವ ಪ್ರೋಸೆಸ್ ಮಾಡಕ್ಕಲ್ಲ ಸ್ನೇಹಿತರೆ. ಲೈಕ್ ಹೆಂಗೆ ಅಂತಂದ್ರೆ, ವರ್ಜಿನ್ ಆಯಿಲ್ ಅಷ್ಟೇ ಪ್ಯೂರ್ ಆಗಿರುತ್ತೆ. ಇದು ವರ್ಜಿನ್ ಆಯಿಲ್ ಅಷ್ಟೇ ಇದಿರ್ಬೋದು, ಅಥವಾ ನಾವು ತಂದಂತಹ ಬ್ಲ್ಯಾಕ್ ಕಾಫಿ ಇರ್ಬೋದು. ಪ್ರೋಸೆಸ್ಡ್ ಇರಲ್ಲ ಸ್ನೇಹಿತರೆ, ಅಷ್ಟು ಹೆವಿ ಪ್ರೋಸೆಸ್ ಇರಲ್ಲ. ಅದು ದ ಸಿಂಪಲ್ ಪ್ರೋಸೆಸ್ ದೆನ್ ಎಕ್ಸಿಕ್ಯೂಟ್ ಆಗಿರುತ್ತೆ. ಆ ತರ ಪ್ರೋಸೆಸ್ ಇಲ್ಲದೆ ಇರ್ತಕ್ಕಂತಹ ಒಂದು ಫೈಬರ್ ಯಾವ್ದಾರು ಇದ್ರೆ, ಫೈಬರ್ಗೋಸ್ಕರನೇ ಬೆಳೀತಕ್ಕಂಥ ಬೆಳೆ ಯಾವ್ದಾರು ಇದ್ರೆ, ಅಂಡ್ 80% ನಮ್ಮ ದೇಹದಲ್ಲಿ ಸಾಲಿಬಲ್ ಆಗ್ತಕ್ಕಂಥ ಫೈಬರ್ ಅಂದರೆ, 80% ಸಾಲಿಬಲ್ ಫೈಬರ್ ಅಂದ್ರೆ ಸ್ನೇಹಿತರೆ, ಇಟ್ಸ್ ಎ ನೆಕ್ಸ್ಟ್ ಲೆವೆಲ್ ಮಿರಾಕಲ್ ಅಂತ ಕರಿತೀವಿ. ನೆಕ್ಸ್ಟ್ ಲೆವೆಲ್. ನಾವು ಈ ಮೀಟಿಂಗ್ ಸ್ಟಾರ್ಟ್ ಆಗೋದ್ಕಿಂತ ಮುಂಚೆ ನಾನು ಇದನ್ನು ತಿಂತಾ ಇದ್ದೆ, ಈ ಇಸಾಬ್ಗೋಲ್ನ ತಿಂತಾ ಇದ್ದೆ. ದಿನ ರಾತ್ರಿ ನಾನು ತಿಂತೀನಿ. ಲಾಸ್ಟ್ 2-3 months ಇಂದ ಇದನ್ನ ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಹೌದಾ, ಇದರಲ್ಲಿ ಇಷ್ಟೊಂದು ಹೆಲ್ತ್ ಬೆನಿಫಿಟ್ ಇದೆಯಾ? ಎಸ್, ಐ ಗಾಟ್ ಎ ಟ್ರಿಮೆಂಡರಸ್ ಹೆಲ್ತ್ ಬೆನಿಫಿಟ್ ಆನ್ ದಿಸ್ ಥಿಂಗ್ಸ್. ಹೇಳ್ತೀನಿ, ನನ್ ಪರ್ಸನಲಿ ನನಗೆ ಏನೇನು ಅನುಭವ ಆಯ್ತು ಅಂತಾನು ಹೇಳ್ತೀನಿ. 80% ಅಂತಂದ್ರೆ ಇಟ್ಸ್ ಅ ಮಿರಾಕಲ್. ಯಾಕೆ ಅಷ್ಟು ಫಾಸ್ಟ್ ಆಗಿ, ಅಷ್ಟು ಹೈ ಕ್ವಾಂಟಿಟಿನಲ್ಲಿ ಇದು ನಮ್ಮ ದೇಹದಲ್ಲಿ ಅಬ್ಸರ್ಪ್ಷನ್ ಆಗುತ್ತೆ? ಹೆಂಗೆ? ಇದನ್ನೆಲ್ಲ ನಾವು ಹಂತ ಹಂತವಾಗಿ ತಿಳ್ಕೊಂತ ಹೋಗೋಣ ಬನ್ನಿ. ಮೊದಲನೇದಾಗಿ ಫೈಬರ್ ಅವಶ್ಯಕತೆ ಏನಕ್ಕಿದೆ? ಮೊದಲನೇದು ನೋಡ್ರಿ, ಬೆಟರ್ ಡೈಜೆಷನ್. ಬೆಟರ್ ಡೈಜೆಷನ್ ಅಂದ್ರೆ ನಿನ್ನ ಹತ್ರ ಪವರ್ಫುಲ್ ಇಂಜಿನ್ ಇರಬೇಕು. ಎಕ್ಸಾಂಪಲ್, ಪವರ್ಫುಲ್ ಇಂಜಿನ್ ರೆಪ್ರೆಸೆಂಟ್ಸ್ ಏನು? ನೀನ್ ಕೊಡೋ ಡೀಸೆಲ್ ನ ಎಕ್ಸಾಕ್ಟ್ ಆಗಿ ಫೈರ್ ಮಾಡುತ್ತೆ, ಪವರ್ನ ಓವರ್ ಪ್ರೊಡ್ಯೂಸ್ ಮಾಡುತ್ತೆ. ಅದೇ ತರ ನಿನ್ನ ಹತ್ರ ಒಂದು ಪವರ್ಫುಲ್ ಡೈಜೆಸ್ಟಿವ್ ಸಿಸ್ಟಮ್ ಇತ್ತು ಅಂತಂದ್ರೆ, ನಿನ್ನ ದೇಹ ಪವರ್ ಆಗಿ ಅದರಿಂದ ಬರೋ ಫುಡ್ ಅನ್ನ ತಗೊಳುತ್ತೆ. ಡೈಜೆಷನ್ ಸಖತ್ತಾಗಿದೆ ಅಂತಂದಾಗ ನಿನ್ನ ದೇಹಕ್ಕೆ ಹೈಯೆಸ್ಟ್ ಎನರ್ಜಿ ರಿಲೀಸ್ ಆಗುತ್ತೆ. ಇದು ಒಂದು ಪಾಯಿಂಟ್ ಅಂದಾಗ, ಎಸ್, ಇದು ನಿನ್ನ ಡೈಜೆಷನ್ ನ ಇಂಪ್ರೂವ್ ಮಾಡುತ್ತೆ. ನಿನ್ನ ಹೊಟ್ಟೆನಲ್ಲಿ ಗುಡ್ ಬ್ಯಾಕ್ಟೀರಿಯಾ ಪ್ರಮಾಣವನ್ನ ಹೆಚ್ಚಿಸುತ್ತೆ. ಅದನ್ನ ನಾನು ಇಲ್ಲೊಂದು ಸ್ಲೈಡ್ ಅಲ್ಲಿ ಹಾಕಿದ್ದೀನಿ. ಹೇಗೆ ಅಲ್ಲೇ ನಾನು ಹೇಳ್ತೀನಿ, ಅದು ಏನ್ ಮಾಡುತ್ತೆ, ಹೊಟ್ಟೆ ಒಳಗೋಗಿ ಏನಾಗುತ್ತೆ ನಾನು ಅಲ್ಲಿ ಹೇಳ್ತೀನಿ. ಅಂಡ್ ಯಾರಿಗೆ ವೆಯ್ಟ್ ರೆಡ್ಯೂಸ್ ಮಾಡಬೇಕು ಅಂತ ಆಸೆ ಇದೆ ನೋಡಿ, ಈ ಮಾತು ಹೇಳ್ತಿದ್ದಂಗೆ ಎಷ್ಟು ಜನದ ಮುಖದಲ್ಲಿ ಖುಷಿ ಬರುತ್ತೆ, ನಗು ಬರುತ್ತೆ, ಸಂತೋಷ ಬರುತ್ತೆ. 100% ನಿಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಇದು ತುಂಬಾ ಸಹಕಾರಿ ಮಾಡುತ್ತೆ. ಅಂಡ್ ಶುಗರ್ ಕಂಟ್ರೋಲ್ ಆಗ್ತಿಲ್ಲ ಸರ್, ತುಂಬಾ ಕಷ್ಟ ಪಡ್ತಾ ಇದ್ದೀನಿ, ನನ್ನ ಪ್ರಕಾರ ದಿಸ್ ಕಾಂಬಿನೇಷನ್ ವಿಲ್ ಹಿಟ್ ಟಾಪ್ ಆಫ್ ದ ಲೈನ್. ವರ್ಜಿನ್ ಕೋಕೋನಟ್ ಆಯಿಲ್, ನಮ್ದು ಯಾರಾದ್ರೂ ಲಿವರ್ ಪ್ರಾಬ್ಲಮ್ ಇದ್ರೆ ಲಿವರ್ ಕೊಡ್ತಾ ಇದ್ದೀರಾ, ಅಂಡ್ ಯಾರಿಗಾರು ಜಾಯಿಂಟ್ ಪ್ರಾಬ್ಲಮ್ ಇದ್ರೆ ಜಾಯಿಂಟ್ ಕೊಟ್ಟಿದ್ದೀರಾ, ಅಥವಾ ಡಯಾಬಿಟಿಸ್ ಫಾರ್ಮುಲಾ ಕೊಟ್ಟಿದ್ದೀರಾ, ಜೊತೆಗೆ ಇಸಾಬ್ಗೋಲ್ನ ಸಜೆಸ್ಟ್ ಮಾಡಿದೀರಾ ಅಂತಂದ್ರೆ, ಅವನು ಯಾವ ಲೆಕ್ಕಕ್ಕೆ ಪವರ್ಫುಲ್ ಆಗಿ ರೆಡಿ ಆಗ್ತಾನೆ ಅಂತಂದ್ರೆ, ಹೆಂಗ್ ಸರ್ ಇದು ಈ ಶುಗರ್ನ ಬ್ಯಾಲೆನ್ಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ? ಹೌ ಇಟ್ಸ್ ಹೆಲ್ಪ್ಸ್, ಹೆಂಗ್ ಮಾಡುತ್ತೆ ಅಂತಂದ್ರೆ ಅದ್ರ ಬಗ್ಗೆನೂ ತುಂಬಾ ರೋಚಕವಾಗಿದೆ. ಅದನ್ನೂ ಒಂದು ಸ್ಲೈಡ್ ಮಾಡಿದ್ದೀನಿ, ಅದನ್ನೂ ಹೇಳ್ತೀನಿ. ಕೊಲೆಸ್ಟ್ರಾಲ್ ನ ತುಂಬಾ ಕಮ್ಮಿ ಮಾಡುತ್ತೆ, LDL ನ ಕಿತ್ತೆಸೆಯುತ್ತೆ. ಸರ್ ಹಂಗಾದ್ರೆ ಇದು ವರ್ಜಿನ್ ಕೋಕೋನಟ್ ಆಯಿಲ್ ಅವೇನೇನ್ ಮಾಡ್ತಿರುತ್ತೋ ಅದ್ರ ಜೊತೆಗೆ ಸೇರ್ಕೊಂಡು ಇನ್ನೂ ಪವರ್ಫುಲ್ ಆಗಿ ಇದು ಎಫೆಕ್ಟಿವ್ ಆಗಿ ಮಾಡುತ್ತೆ. ಬಾಡಿನ ಪವರ್ಫುಲ್ ಆಗಿ ಡಿಟಾಕ್ಸಿಫೈ ಮಾಡುತ್ತೆ. ಆಕ್ಚುಲಿ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ ನ ಎಷ್ಟು ನೀಟಾಗಿ ಡಿಟಾಕ್ಸ್ ಮಾಡುತ್ತೆ ಅಂತಂದ್ರೆ, ಬನ್ನಿ ಒಂದೊಂದಾಗಿ ತಿಳ್ಕೊಳ್ಳೋಣ. ಫೈಬರ್ ಅಂತ ಬಂದಾಗ 2 ತರ ಫೈಬರ್ಗಳು ಇರ್ತವೆ. ಒಂದೇನೋ ಸಾಲಿಬಲ್ ಫೈಬರ್ ಅಂಡ್ ನಾನ್ ಸಾಲಿಬಲ್ ಫೈಬರ್. ಸಾಲಿಬಲ್ ಫೈಬರ್ ಅಂದ್ರೆ ಏನು? ನೀರಿಗೆ ಹಾಕಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಅದು ಕಲಬೇಕು. ದೆನ್ ಅದನ್ನ ಇನ್ಸಾಲಿಬಲ್ ಫೈಬರ್ ಅಂತಂದ್ರೆ ಅದು ಕರಗಲ್ಲ, ದೇಹಕ್ಕೆ ಹೋಗುತ್ತೆ, ಅಬ್ಸರ್ಪ್ಷನ್ ಆಗಲ್ಲ,
ಮತ್ ಹಂಗೆ ಬರುತ್ತೆ ಆಚೆ. ಅದು ಬರ್ಬೇಕಾದ್ರೆ ಚೆನ್ನಾಗಿ ಡಿಟಾಕ್ಸ್ ಮಾಡ್ಕೊಂಡು ಕರಳನ್ನ ಶುದ್ಧಿ ಮಾಡಕ್ಕೆ ಈ ಏನು ಇನ್ಸಾಲ್ಯುಬಲ್ ಅಥವಾ ನಾನ್ ಸಾಲ್ಯುಬಲ್ ಫೈಬರ್ಸ್ ಇದೆಯಲ್ಲ ಅದು ಹೆಲ್ಪ್ ಮಾಡೇ ಮಾಡತ್ತೆ, ಅದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಸಾಲ್ಯುಬಲ್ ಫೈಬರ್ಸ್ ಇದೆಯಲ್ಲ ಅದು ಅಲ್ಟಿಮೇಟ್, ಅದು ಕಿಂಗ್ ಅದು. ಸರ್ ಹಂಗಾದ್ರೆ ಈ ವಾಟರ್ ಸಾಲ್ಯುಬಲ್ ಫೈಬರ್ ಯಾವ್ದ್ರಲ್ಲಿ ಸಿಗುತ್ತೆ? ತುಂಬಾ ಕಮ್ಮಿ ಸ್ನೇಹಿತರೆ ಆ ವಾಟರ್ ಸಾಲ್ಯುಬಲ್. ಇದೇ ಇವತ್ತಿನ ಟಾಪಿಕ್. ಯಾಕೆಂದ್ರೆ ನೀವು ತಿಂತಕ್ಕಂತ ಫೈಬರ್ ನೀರಲ್ಲಿ ಕಲ್ಸೋಗ್ತಾ ಇದೆ ಅಂತಂದ್ರೆ ಅದು ಡೈರೆಕ್ಟ್ ಆಗಿ ಇದು ಮೋಷನ್ ಅಬ್ಸರ್ಪ್ಷನ್ಗೆ, ಮೋಷನ್ ಪ್ರಾಬ್ಲಮ್ ನ ಕ್ಲಿಯರ್ ಮಾಡಕ್ಕೆ, ಇನ್ಸಾಲ್ಯುಬಲ್ ನಿಮ್ಮ ಲಾರ್ಜ್ ಇಂಟೆಸ್ಟೈನ್ ನ ಕ್ಲಿಯರ್ ಮಾಡಕ್ಕೆ ಒಂದು ಹಂತದಲ್ಲಿ ಇದು ಕೆಲಸ ಮಾಡುತ್ತೆ. ಬಟ್ ಸಾಲ್ಯುಬಲ್ ಫೈಬರ್ ಏನಿದೆ ಇದ್ರ ಕೆಲಸನ ನಾನು ವರ್ಣಿಸಕ್ಕಾಗಲ್ಲ. ಅದು ಮಾಡ್ತಕ್ಕಂಥ ಕೆಲಸ ಅಮೋಘ ಅಮೋಘ ಅಮೋಘ. ಏನು? ಕ್ರೇವಿಂಗ್ಸ್ ನ ಸಾಯಿಸ್ಬಿಡುತ್ತೆ. ಎಕ್ಸಾಂಪಲ್, ನಾವು ಪದೇ ಪದೇ ತಿನ್ಬೇಕು, ಯಾವಾಗ್ಲೂ ಹೊಟ್ಟೆ ತುಂಬಿದ ಸಂತೃಪ್ತ ಭಾವವನ್ನ ಸೃಷ್ಟಿ ಮಾಡುತ್ತೆ. ನಮ್ಮ ದೇಹದಲ್ಲಿ ಒಂದು ಸ್ಟಿಕ್ಕಿಯಾದ ಒಂದು ಏನು ಹೊಟ್ಟೆ ಭಾಗದಲ್ಲಿ ಒಂದು ಜೆಲ್ ಫಾರ್ಮೇಶನ್ ಮಾಡಿಕೊಂಡು ಇಡೀ ದೇಹದಲ್ಲಿ ನಾವೇನ್ ಆಹಾರ ತಿಂತೀವೋ ಎಕ್ಸ್ಪೆಷಲಿ ಗ್ಲೂಕೋಸ್ನ ರ್ಯಾಪಿಡ್ಲಿ ಅಬ್ಸರ್ಪ್ಷನ್ ಮಾಡಿ ನಮ್ಮ ಬ್ಲಡ್ ಅಲ್ಲಿ ಇನ್ಸುಲಿನ್ ನ ಯಾವತ್ತು ಸ್ಪೈಕ್ ಆಗಕ್ ಬಿಡಲ್ಲ, ಆ ತರ ನಾರ್ಮಲ್ ಆಗಿಡುತ್ತೆ. ಲಾರ್ಜ್ ಇಂಟೆಸ್ಟೈನಿಗೆ ಅಲ್ಲಿರೋ ಬ್ಯಾಕ್ಟೀರಿಯಾಗಳ ಜೊತೆ ಸೇರ್ಕೊಂಡು ಒಂದು ಬೆಸ್ಟ್ ಒಂದು ಆಸಿಡ್ ನ ರಿಲೀಸ್ ಮಾಡಿ ಎಷ್ಟು ಚೆನ್ನಾಗಿ ಪೋಷಣೆ ಮಾಡುತ್ತೆ ಅಂತಂದ್ರೆ ಒಂದು ಪವರ್ಫುಲ್ ಇಂಟೆಸ್ಟೈನ್ ಇಂದ ಆಗುತ್ತೆ. ಯಾವತ್ತು ಕರಳಿಗೆ ಸಂಬಂಧಪಟ್ಟಿರೋ ಕ್ಯಾನ್ಸರ್ಗಳಾಗ್ಲಿ, ಕರಳಿಗೆ ಸಂಬಂಧಪಟ್ಟಿರೋ ಪ್ರಾಬ್ಲಮ್ಸ್ ಆಗ್ಲಿ ನಮ್ಮ ಹತ್ರಕ್ಕೂ ಬರಲ್ಲ. ಸರ್, ಇವತ್ತು ಭೂಮಿ ಮೇಲಿರ್ತಕ್ಕಂತ ಒಂದು ನ್ಯಾಚುರಲ್ ಏನಾದ್ರೂ ವಾಟರ್ ಸಾಲ್ಯುಬಲ್ ಫೈಬರ್ ಅಂತಿದ್ರೆ ಅದರಲ್ಲಿ ಇಸಾಬ್ಗೋಲ್ ಫಸ್ಟ್ ಪ್ಲೇಸಿಗೆ ಬರುತ್ತೆ ಸ್ನೇಹಿತರೆ. ಈ ಇಸಾಬ್ಗೋಲ್ ಅಲ್ಲಿ ಟೋಟಲಿ ನಾವು ಹೇಳಬೇಕು ಅಂತಂದ್ರೆ ಸಾಲ್ಯುಬಲ್ ಅಂಡ್ ನಾನ್ ಸಾಲ್ಯುಬಲ್ ಎರಡೂ ಕೂಡ ಇದರಲ್ಲಿ ಭರ್ಪೂರಾಗಿದೆ, ಅಂದ್ರೆ ರಿಚ್ ಆಗಿದೆ ಎರಡೂ ಕೂಡ. ಇದನ್ನ ಹೇಳಿದ್ರೆ ಕಷ್ಟ, ಅದನ್ನ ಹೇಳಿದ್ರೆ ಕಷ್ಟ. ಓಕೆ, ಇಲ್ಲಿ ಒಂದು ವಿಚಾರ ನಾವು ಮಾಡೋಣ. ಸರ್, ಏನು ಇದು ಹೆಂಗ್ ಕೆಲಸ ಮಾಡುತ್ತೆ ಸರ್? ಯಾವ ತರ ಕೆಲಸ ಮಾಡುತ್ತೆ ನೋಡಿ. ನಾವ್ ಯಾವಾಗ ಫೈಬರ್ ತಿಂತೀವಲ್ವಾ, ತಿಂದಾಗ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಒಂದು ಜರ್ನಿ ಮಾಡುತ್ತೆ. ಜರ್ನಿ ಮಾಡಿ ಲಾರ್ಜ್ ಇಂಟೆಸ್ಟೈನ್ ಬರುತ್ತೆ. ಬಂದಾಗ ಅಲ್ಲಿ ಆಲ್ರೆಡಿ ಸೋ ಮೆನಿ ಬ್ಯಾಕ್ಟೀರಿಯಾಸ್ ಅಲ್ಲಿ ಇರ್ತವೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಗುಡ್ ಬ್ಯಾಕ್ಟೀರಿಯಾಸ್ ಅಂಡ್ ಬ್ಯಾಡ್ ಬ್ಯಾಕ್ಟೀರಿಯಾಸ್. ಆ ಬ್ಯಾಕ್ಟೀರಿಯಾಸ್ಗಳು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಆ ಬ್ಯಾಕ್ಟೀರಿಯಾನೇ ಜೀವ. ಆ ಬ್ಯಾಕ್ಟೀರಿಯಾಗಳೇ ನಮ್ಗೆ ಆಹಾರವನ್ನ ಅರಗಿಸಿ ನಮ್ಮ ದೇಹಕ್ಕೆ ಶಕ್ತಿಯನ್ನ ಕೊಡುವಂತ ಬ್ಯಾಕ್ಟೀರಿಯಾಗಳು. ಇತ್ತೀಚೆಗೆ ಏನಾಯ್ತು, ಹಿಂದೆ ಈ ಪ್ರಾಬ್ಲಮ್ ಇರ್ಲಿಲ್ಲ. ಹಿಂದೆ ನಾವು ಇಷ್ಟೊಂದು ಡೀಪ್ ಆಗಿ ಡಿಸ್ಕಷನ್ ಮಾಡೋ ಅವಶ್ಯಕತೆ ಇರ್ಲಿಲ್ಲ. ಈ ಒಂದು 20, 30, 40 ವರ್ಷದಲ್ಲಿ ಹಸಿರು ಕ್ರಾಂತಿ ಶುರುವಾದ್ಮೇಲೆ ಎಕ್ಸ್ಪೆಷಲಿ ಈ ಅಕ್ಕಿಗಳಿಗೆ, ಗೋಧಿಗಳಿಗೆ ವಿಪರೀತ ರೋಗ ಬರಕ್ ಸ್ಟಾರ್ಟ್ ಆಗ್ತಿತ್ತು. ಆ ಸಂದರ್ಭದಲ್ಲಿ ಇವ್ರೇನ್ ಮಾಡಿದ್ರು, ಈ ಬ್ಯಾಕ್ಟೀರಿಯಾಗಳು ಯಾವುದೂ ಕೂಡ ಅಟ್ಯಾಕ್ಟ್ ಮಾಡ್ದಲೇ ಇರ್ತಕ್ಕಂತಹ ತಳಿಗಳನ್ನ ಬೆಳೆಸಕ್ ಸ್ಟಾರ್ಟ್ ಆಗ್ಬಿಟ್ರು. ಗೋಧಿ, ಅಕ್ಕಿ. ಸರ್, ಅದನ್ನ ಐಡೆಂಟಿಫೈ ಮಾಡೋದು ಇವತ್ತು ಕಷ್ಟ. ಅಷ್ಟು ನಾಟಿ ಜಾತಿಯ ಅಕ್ಕಿನ ಯಾರು ಇಟ್ಕೊಂಡಿರ್ತಾರೆ? ಈಗ ವೀರೇಶ್ ಅವ್ರ ಮನೇಲಿ ಅಕ್ಕಿ ಬೆಳಿತಾರೆ. ನಾನು ವೀರೇಶನ್ ಫೋನ್ ಮಾಡ್ಬಿಟ್ಟು, ವೀರೇಶ ತಳಿ ಸಂವರ್ಧನೆ ಆಗ್ದಲೇ ಇರ್ತಕ್ಕಂತ ಅಕ್ಕಿ ಕಳ್ಸಪ್ಪ ಅಂದ್ರೆ, ಗುರುಗಳೇ ನಿಮಗೊಂದು ದೊಡ್ಡ ನಮಸ್ಕಾರ. ಎಲ್ಲಿ ಸಿಗ್ತಾವ ಗುರುಗಳೇ ಅವು? ಎಂತದ್ನ ಒಳ್ಳೆ ಅಕ್ಕಿ ಕಳಿಸ್ತೀವಿ, ತಿನ್ನಿ ಗುರುಗಳೇ ಅಂತಾನು. ಇದು ಫ್ಯಾಕ್ಟ್ ಏನಾಯ್ತು, ನನ್ನ ಹೊಟ್ಟೆಲಿರೋ ಆ ಸೆನ್ಸಿಟಿವ್ ಬ್ಯಾಕ್ಟೀರಿಯಾಗಳಿಗೆ ಆ ಅನ್ನನ ಏನೂ ಮಾಡಕ್ಕಾಗಲ್ಲ. ಅದೇ ಇವತ್ತು ಜನಗಳಿಗೆ ಬಂದಿರೋ ಒಂದು ದೊಡ್ಡ ಸಮಸ್ಯೆ. ಸರ್, ನಾನು ಏನೂ ತಿನ್ನಲ್ಲ ಸರ್, ಬರೀ ಮೊಸರನ್ನ ತಿಂತೀನಿ ಸರ್, ಅದು ಹೆವಿ ಅನ್ಸುತ್ತೆ ಸರ್. ನಾನು ಏನೋ 2 ಚಪಾತಿ ತಿಂತೀನಿ ಸರ್, ನೋಡಿ ಸರ್ ಹೆಂಗ್ ಊದ್ಕೊಂಡಿದ್ದೀನಿ, ನೋಡಿ ಸರ್ ನಾನು ತಿನ್ನೋದೇ ಇಷ್ಟು. ಅವನ್ ಫುಡ್ಡಿಗೂ ಅವನ ಬಾಡಿಗೂ ಮ್ಯಾಟ್ರೇ ಆಗ್ತಿಲ್ಲ. ಯಾಕೆ? ಟೋಟಲಿ ಆ ಬ್ಯಾಕ್ಟೀರಿಯಾಗಳು ಸತ್ತು ದುರ್ನಾತ ಆಗೋಗಿರ್ತವೆ ಅಂಡ್ ಆಲ್ರೆಡಿ ಡ್ಯಾಮೇಜ್ ಆಗಿರುತ್ತೆ. ಆ ಇಂಟೆಸ್ಟೈನ್ ಡ್ಯಾಮೇಜ್ ಆಗ್ಬಿಡುತ್ತೆ ನಾನಾ ಜಾಗದಲ್ಲಿ. ಆ ಟೈಮಲ್ಲಿ ಈ ಇಸಾಬ್ಗೋಲ್ ಇದೆಷ್ಟು ಪರಿಪೂರ್ಣವಾಗಿ ಕೆಲಸ ಮಾಡುತ್ತೆ ಅಂದ್ರೆ ಆ ಬ್ಯಾಕ್ಟೀರಿಯಾಗಳು ಇದನ್ನ ಬ್ರೇಕ್ ಮಾಡ್ತವೆ. ಬ್ರೇಕ್ ಮಾಡ್ಬಿಟ್ಟು ಒಂದು ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ ನ, ಇದು
ಯಾವ ವರ್ಜಿನ್ ಕೋಕೋನಟ್ ಆಯಿಲ್ ಅಲ್ಲೂ ಇರಲ್ಲ. ಯಾಕೆಂದ್ರೆ ಅದು ಮೀಡಿಯಂ ಚೈನ್ ಫ್ಯಾಟಿ ಆಸಿಡ್ ಇರುತ್ತೆ, ಇದು ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇದು ಎಷ್ಟು ಶಕ್ತಿನ ಕೊಡುತ್ತೆ ಅಂತಂದ್ರೆ ಕರುಳನ್ನ ಬಹಳ ಆರೋಗ್ಯವಂತವಾಗಿ ಶಕ್ತಿಶಾಲಿಯನ್ನಾಗಿ ಮಾಡಿ ಎಂತ ಒತ್ತಡದ, ಎಂತ ಕೆಟ್ಟ ಪರಿಸ್ಥಿತಿಯ, ಎಂತಹ ವಿಕೃತಗೊಂಡ ಆಹಾರವೇ ಒಂದು ಸಾರಿ ನಮ್ಮ ದೇಹದೊಳಗೆ ಬಂದ್ರೂ ಕೂಡ ಈಸಿಯಾಗಿ ಅರಗಿಸಿ ಅದನ್ನ ಕಂಟಿನ್ಯೂ ಮಾಡೋವಷ್ಟು ಪವರ್ಫುಲ್ ಆಗಿರ್ತಕ್ಕಂತಹ ಕರುಳನ್ನ ಈ ಒಂದು ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ ಏನು ರಿಲೀಸ್ ಆಗುತ್ತೆ ಅಲ್ಲೇ ಬ್ಯಾಕ್ಟೀರಿಯಾಗಳು ಈ ಒಂದು ಇಸಾಬ್ಗೋಲ್ ಅಂದ್ರೆ ಈ ಫೈಬರ್ ನ, ಸಾಲಿಬಲ್ ಫೈಬರ್ ನ ಕುಟ್ಟಿ ಪುಡಿ ಮಾಡಿ ಈ ಒಂದು ಆಸಿಡ್ ನ ಮ್ಯಾನುಫ್ಯಾಕ್ಚರ್ ಮಾಡಿ ಇಡೀ ನಮ್ಮ ಕರುಳನ್ನ ಬಹಳ ಹೆಲ್ತಿ ಆಗಿಡ್ತವೆ. ಇದು ಸಾಲಿಬಲ್ ಫೈಬರ್ ಅಲ್ಲಿ ಸಿಗ್ತಕ್ಕಂಥದ್ದು ಮೋಸ್ಟ್ ಅಡ್ವಾಂಟೇಜ್. ಓಕೆ, ಇದು ಅರ್ಥ ಆಯ್ತಲ್ಲ. ಯಾವಾಗ ನಮ್ಮ ಕರುಳು ಆರೋಗ್ಯವಾಗಿರುತ್ತೋ ದೆನ್ ಇದು ಇನ್ನೊಂದು ಸ್ಟೇಜ್ ಅಲ್ಲಿ ನಮಗೆ ಸ್ಟಾಕ್ ಆಗುತ್ತೆ. ಏನು, ನಮ್ಮ ಹೊಟ್ಟೆಗಿದು ಎಂಟರ್ ಆಗುತ್ತಲ್ಲ, ನಮ್ಮ ಹೊಟ್ಟೆಗಿದು ಎಂಟರ್ ಆದಾಗ ಇದು ಆಲ್ವೇಸ್ ಸ್ಟಿಕ್ಕಿ ಆಗಿರುತ್ತೆ. ಎಕ್ಸಾಂಪಲ್, ನೀವು ನೀರಿಗೆ ಹಾಕಿದ 10 ನಿಮಿಷಕ್ಕೆನ ಇಟ್ ವಿಲ್ ಬಿಕಮ್ ಎ ಜೆಲ್, ಒಂದು ಜೆಲ್ ತರ ಒಂದು ಫಾರ್ಮ್ ಆಗಿರುತ್ತೆ. ಇದ್ರ ಕೆಲಸ ಏನು, ಗ್ಲೂಕೋಸ್ ಅಬ್ಸರ್ಪ್ಷನ್ ನ ಸ್ಪೀಡ್ ಮಾಡೋದು. ಸೊ ನೋಡಿ, ನನ್ನ ದೇಹಕ್ಕೆ ಎನರ್ಜಿ ಬೇಕು, 100% ಎನರ್ಜಿ ಕೊಡುತ್ತೆ. ಜೊತೆಗೆ ಎಕ್ಸಸ್ ಗ್ಲೂಕೋಸ್ ಏನಿದೆ ಅದೇನಾದ್ರೂ ಹೊಟ್ಟೆ ಒಳಗೆ ಏನಾದ್ರು ಒಂದು ಕುತ್ಕೊಂಡು ಶಾರ್ಟ್ ಅಬ್ಸರ್ಪ್ಷನ್ ಮಾಡಿಬಿಟ್ರೆ ಅನ್ನೆಸೆಸರಿ ಇನ್ಸುಲಿನ್ ಸ್ಪೈಕ್ ಆಗೋ ಅವಶ್ಯಕತೆ ಇರಲ್ಲ. ಅವಾಗ ಎಂತ ಡಯಾಬಿಟಿಸ್ ಏನಿವತ್ತು ಫೇಸ್ ಮಾಡ್ತಾ ಇದ್ದೀರಾ ಸ್ನೇಹಿತರೆ, ಇಸಾಬ್ಗೋಲ್ ಯಾರ್ಯಾರಿಗೆ ಅಂತ ನಿಮಗೆ ಅರ್ಥ ಆಗ್ತಿದೆ, ನೀವೇ ತಲೆಯಲ್ಲಿ ಇಟ್ಕೊಳ್ಳಿ. ಇದು ಅವ್ರಿಗೆ ಇವ್ರಿಗೆ ಅಂತಲ್ಲ, ನನ್ನ ಪ್ರಕಾರ ರ್ಯಾಂಡಮ್ಲಿ ಎಲ್ಲರೂ ಲೈಫ್ ಟೈಮ್ ತಗೊಂಡ್ರು ಒಳ್ಳೇದು. ಯಾಕೆ ಲೈಫ್ ಟೈಮ್ ತಗೊಳೋಂತ ಇಸಾಬ್ಗೋಲ್ ಯಾವ್ದು ಅಂತಾನು ಹೇಳ್ತೀನಿ. ಅಂದ್ರೆ ಅಂಗಡಿಲಿ ಗ್ರಂಥಿಗೆ ಅಂಗಡಿಲಿ ಸಿಗೋ ಇಸಾಬ್ಗೋಲ್ ಎಲ್ಲ ಇಸಾಬ್ಗೋಲ್ ಆಗಿರಲ್ಲ. ಬರ್ತೀನಿ, ಅದು ಲಾಸ್ಟಿಗೆ ನಾನು ಕ್ಲಿಯರ್ ಮಾಡ್ತೀನಿ. ನೀವೀಗ್ಲೇ ತಲೆ ರೆಕಾರ್ಡ್ ಮಾಡ್ಕೋಬೇಕು. ಓಕೆ ಸರ್, ಈ ಪ್ರಾಬ್ಲಮ್ ಸಾಲ್ವ್ ಆದ್ರೆ ಡಯಾಬಿಟಿಸ್ದು ಎಷ್ಟೋ ಒಂದು ಪರ್ಸೆಂಟೇಜ್ ಆಲ್ರೆಡಿ ವರ್ಜಿನ್ ಕೋಕೋನಟ್ ಆಯಿಲ್ ಒಳಗೋಗಿ ಅವನ ಹ್ಯೂಮಿನಿಟಿನ ಬೆಟರ್ ಮಾಡ್ತಿದೆ, ಬಾಡಿನ ಕ್ಲೆನ್ಸ್ ಮಾಡ್ತಾ ಇದೆ, ಅವನ್ ಪ್ಯಾನ್ಕ್ರಿಯಾಸ್ ನ ರೆಡಿ ಮಾಡ್ತಾ ಇದೆ. ಟೈಪ್ 1 ಇದೆಯೋ ಟೈಪ್ 2 ಇದೆಯೋ, ಡಯಾಬಿಟಿಸ್ ನಾನಾ ತರದ ಪ್ರಾಬ್ಲಮ್ ಸಪೋರ್ಟ್ ಮಾಡ್ತಿದೆ. ನಮ್ ಮೆಡಿಸನ್ ಹೋಗಿ ಆಲ್ರೆಡಿ ಆ ಕೆಲಸನ ಈಸಿ ಮಾಡ್ತಾ ಇದೆ. ಇಸಾಬ್ಗೋಲ್ ಹೋಗ್ಬಿಟ್ಟು ಫಸ್ಟ್ ಆಫ್ ಆಲ್ ಗ್ಲೂಕೋಸ್ ಅಬ್ಸರ್ಪ್ಷನ್ ನ ಬೆಟರ್ ಮಾಡ್ತಿದ್ದಂಗೆನೆ ನೀವು ಕಡ್ಡಿ ತುಂಡಾದಂಗೆ ಹೇಳ್ಬೋದು, ಗುರು ನಿನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಯಾಕೆಂದ್ರೆ ನಾವೀಗ ಆಡ್ ಮಾಡಿದ್ದು ಎಕ್ಸ್ಟ್ರಾ ಒಂದು ಮೆಡಿಸನ್ ಅಲ್ಲ, ನಾವೀಗ ಆಡ್ ಮಾಡಿದ್ದು ಎಕ್ಸ್ಟ್ರಾ ಒಂದು ಫುಡ್ ನ. ಯಾವ ಮನುಷ್ಯನ್ಗೆ ಫೈಬರ್ ಇವತ್ತು ಸಿಗ್ತಾ ಇಲ್ವೋ, ಫೈಬರ್ ಡಿಫಿಷಿಯನ್ಸಿಂದ ಬರಬಾರ್ದ ಕಾಯಿಲೆಗಳು ಇವತ್ತು ಬರ್ಸ್ಕೊಂತ ಇದ್ದಾನೋ ಅಂತ ಒಂದು ಫೈಬರ್ನ ನ್ಯಾಚುರಲ್ ಆಗಿ ಈಸಿ ವೇನಲ್ಲಿ ಅವನಿಗೆ ಸಿಗೋ ತರ ಮಾಡಿದ್ವಿ ಅಂತಂದಾಗ ಬ್ಲಡ್ ಶುಗರ್ ನ್ಯಾಚುರಲಿ ಕಂಟ್ರೋಲಿಗೆ ಬರುತ್ತೆ. ಇನ್ನು ಬನ್ನಿ, ರೆಗ್ಯುಲರ್ ಆಗಿ ನಾವಿದ್ನ ಕನ್ಸಂಪ್ಷನ್ ಮಾಡಿದ್ವಿ ಅಂತಂದಾಗ ಸ್ನೇಹಿತರೆ, ಐ ಫೆಲ್ಟ್ ವೆರಿ ಗುಡ್ ಥಿಂಗ್. ಏನು ಸರ್, ಇಷ್ಟು ದೊಡ್ಡ ದೇಹ ಇಟ್ಕೊಂಡಿದ್ದೀರಾ, ನಿಮಗೆ ಕ್ರೇವಿಂಗ್ಸ್ ಆಗಲ್ವಾ ನಿಮಗೆ, ಅಥವಾ ಹಶ್ವಾಗಲ್ವಾ, ತಿನ್ನಲ್ವಾ? ಫಸ್ಟ್ ಆಫ್ ಆಲ್ ಬಾಡಿಲಿ ಗುಡ್ ಬ್ಯಾಕ್ಟೀರಿಯಾ ಸೇರ್ಕೋತು ಅಂದ್ರೆ ಸಕ್ಕರೆ ತಿಂದು ಖುಷಿ ಪಡೋಂಥದ್ದೇನು ಸಕ್ಕರೆಲಿ ಇರಲ್ಲ ಸ್ನೇಹಿತರೆ. ಓಕೆ, ಸಕ್ಕರೆ ಆಕ್ಚುಲಿ ಅದು ಇರಿಟೇಟಿಂಗ್ ಥಿಂಗೆ. ಬಟ್ ಸಕ್ಕರೆನ ನಿಮ್ ದೇಹ ಕೇಳ್ತಿದೆ, ಸ್ವೀಟ್ ನ ನೋಡಿ ನೀವು ಆ ಕಡೆಗೆ ಹೋಗ್ತಾ ಇದ್ದೀರಾ ಅಂತಂದ್ರೆ ಇಟ್ ಈಸ್ ದ ವೀಕ್ನೆಸ್. ಅಲ್ಲೇನೋ ಕ್ರೇವಿಂಗ್ಸ್ ಇದೆ, ಏನೋ ಬ್ಯಾಡ್ ಕ್ರೇವಿಂಗ್ಸ್ ನನ್ನ ಹೊಟ್ಟೆ ಒಳಗಿದೆ. ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾಗಳು ಪದೇ ಪದೇ ಅದು ಕೇಳ್ತಿದೆ. ಆ ಬ್ಯಾಕ್ಟೀರಿಯಾಗಳೇ ಡಿಸ್ಟರ್ಬ್ ಆದ್ವು, ಆ ಬ್ಯಾಕ್ಟೀರಿಯಾಗಳು ದೇಹದಲ್ಲಿ ಇಲ್ದಂಗಾದಾಗ ನಿಮಗ್ ಸಕ್ಕರೆ ಮೇಲೆ ಒಂಥರ ಹಿಂಸೆ ಸ್ಟಾರ್ಟ್ ಆಗುತ್ತೆ. ಈಗ ಯಾರು ತಿಂತಾರೆ? ಈಗ ನಮಗಿದೆಯಲ್ಲ, ನಮಗೆ ಸಕ್ಕರೆ ನೋಡ್ಬಿಟ್ರೆ ಯಪ್ಪ ತಿನ್ನು, ದೂರ ಇಟ್ಬಿಡು. ಯಾಕೆ? ನನ್ನ 3 ತಿಂಗಳ ನಿರಂತರ ಇಸಾಬ್ಗೋಲ್ನ ಬಳಕೆ ನನಗೇನೋ ಅನ್ಸಕ್ ಸ್ಟಾರ್ಟ್ ಆಯ್ತು, ಅವಶ್ಯಕತೆ ಇಲ್ಲ, ನನಗದು ಕ್ರೇವಿಂಗ್ಸೇ ಆಗಲ್ಲ. ಅಲ್ಲೇನೋ ಒಂದು ಸ್ವೀಟ್ ನೋಡ್ತೀನಿ, ಲಾಡು ನೋಡ್ತೀನಿ, ಅಥವಾ ಏನೋ ಅನ್ಸಲ್ಲ, ತಿನ್ಬೇಕು. ಎಕ್ಸಾಂಪಲ್, ನಮ್ಮ ಅಕ್ಕ ಅವ್ರದ್ದು ಹೊಸ ಮನೆ ಆಯ್ತು, ನಮ್ಮ ಸ್ವಂತ ಅಕ್ಕ ಅವ್ರದ್ದು. ಊಟಕ್ಕೆ ಇಡ್ಸು ಅಂತ ನನ್ನನ್ನೇ ಬಿಟ್ಬಿಟ್ರು. ಅಲ್ಲಿ ಲಾಡು ಮಾಡಿದ್ದಾರೆ, ಗಸಗಸೆ ಪಾಯಸ ಮಾಡಿದ್ದಾರೆ, ಒಬ್ಬಟ್ಟು ಮಾಡಿದ್ದಾರೆ, ಅಂಡ್ ಎಲ್ಲ ಇಡ್ತಾ ಇದ್ದಾರೆ. ಆ ಊಟ ಇಟ್ಟಾದ್ಮೇಲೆ ಲಾಸ್ಟ್ ಅಂತಿಗೆ ನಾವು ಊಟ ಮಾಡ್ಬೇಕಲ್ವಾ ಮನೆಯವರು. ನಾನು ಊಟ ಮಾಡೋ ಟೈಮಲ್ಲಿ ಹೆಸರು ಕಾಳಿಡಪ್ಪ ಅಂಡ್ ನನಗೆ
ಅದೇನಿತ್ತು ಪಲಾವ್ ಇಡಪ್ಪ, ಮೊಸರು ಬಜ್ಜಿ ಇಡಪ್ಪ, ನನ್ ಕಾಂಬಿನೇಷನ್ ಅಲ್ಲಿ ನಾನು ಊಟ ಮಾಡೋದ್ನೇ ಹೊರತು ಒಂದೇ ಒಂದು ಲಾಡಿಡು ನೋಡ್ಬಿಟ್ಟಿದೀನಿ ತುಂಬಾ ನನ್ನ ದೇಹನ ಅನ್ನಿಸ್ಲೇ ಇಲ್ಲ. ಅವಾಗ್ಲೇ ಅಂದ್ಕೊಂಡೆ ಇದು ಅಲ್ಟಿಮೇಟ್ ಪ್ರಾಡಕ್ಟ್. ಅಂದ್ರೆ ನಾನು ಮನುಷ್ಯನೇ, ನನ್ಗೂ ಆಸೆಗಳಿದೆ, ನನ್ಗೂನು ನಾನೇನ್ ದೊಡ್ಡ ಸನ್ಯಾಸಿ ಅಲ್ಲ. ಬಟ್ ನನಗೆ ಅನ್ನಿಸ್ತಾ ಇಲ್ಲ. ಯಾಕೆ ಅನ್ನಿಸ್ತಾ ಇಲ್ಲ? ಇಷ್ಟು ನಾನು ಸಾಧನೆ ಮಾಡಕ್ ಆಗಿರ್ಲಿಲ್ವಲ್ಲ ಡಯಟ್ ಅಲ್ಲಿ. ಕ್ರೇವಿಂಗ್ಸ್ ಆಗ್ಬಿಡೋದು, ಒಂಚೂರು ತಿನ್ನೋಣ, ಸ್ವಲ್ಪ ತಿನ್ನೋಣ, ಆಗ್ತಾ ಇಲ್ಲ. ಬಟ್ ಈ ಸಲ ನನಗದು ಆಗ್ಲೇ ಇಲ್ಲ. ವೈ? ಬಿಕಾಸ್ ಅಷ್ಟು ಗುಡ್ ಬ್ಯಾಕ್ಟೀರಿಯಾಗಳು ಬಾಡಿನಲ್ಲಿ ಜನರೇಟ್ ಆಗುತ್ತೆ. ಸ್ವೀಟ್ ನ ನಿರಾತಂಕವಾಗಿ ನಾನೇನೋ ದೊಡ್ಡದು ಮುಂಗಾರು ಮಳೆನಲ್ಲಿ ಗಣೇಶ ಹುಡುಗಿನ ತ್ಯಾಗ ಮಾಡ್ದಂಗೆ ತ್ಯಾಗ ಮಾಡ್ತೇನೆ ಅಂತ ಬಿಲ್ಡಪ್ ತಗೊಂಡಂಗೆ ಈಸಿಯಾಗಿ ಶುಗರ್ನ ಕ್ವಿಟ್ ಮಾಡ್ಬೋದು. ಜೊತೆಗೆ ಹೊಟ್ಟೆ ತುಂಬಿದ ಅನುಭವ. ನೋಡ್ರಿ, ಫುಡ್ ಸೇರ್ದಂಗಾಗಿ ಫುಡ್ ಬಿಡೋದ್ ಬೇರೆ, ಎನರ್ಜಿ ಇರಬೇಕು, ಜೊತೆಗೆ ಹೊಟ್ಟೆ ತುಂಬಿದ ಅನುಭವ ಇರಬೇಕು. ನಾನು ಏನ್ ತಿಂದ್ರು ಕ್ವಾಲಿಟಿ ಆಗ್ತಿರ್ಬೇಕು. ಅಂತ ಅನುಭವನ ಕೊಡ್ಬೇಕು ಅಂತಂದ್ರೆ ಇಸಾಬ್ಗೋಲ್ನ ಪರಿಪೂರ್ಣವಾಗಿ ತಗೋಬೇಕು. ನಾವು ಕ್ಯಾಲೋರಿ ಡೆಪಾಸಿಷನ್ ಅಂತಿದೀವಿ. ಇಷ್ಟು ಕ್ಯಾಲೋರಿ ತಿಂದ್ರೆ ಹಿಂಗಾಗುತ್ತೆ, ಇಷ್ಟು ತಿಂದ್ರೆ ಹಿಂಗಾಗುತ್ತೆ. ನಂದು ವೆಯ್ಟ್ ಮ್ಯಾನೇಜ್ಮೆಂಟ್ ಆಲ್ರೆಡಿ 2 ಸೀರೀಸ್ ಟ್ರೈನಿಂಗ್ ಇದೆ, ಅದನ್ನ ಹೋಗಿ ನೀವು ನೀಟಾಗಿ ನೋಡ್ಕೊಳ್ಳಿ. ಅದರಲ್ಲಿ ಈ ಫೈಬರ್ ಇಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತಂದಾಗ ನೀವು ಯಾರ್ಯಾರಿಗೆ ಇನ್ನ ವೆಯ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಅಥವಾ ವೆಯ್ಟ್ ಬಗ್ಗೆ ತಿಳಿಸ್ತಾ ಇದ್ದೀರೋ ಅವರಿಗೆ ನೀವು ಇದನ್ನ ಸ್ಟ್ರಾಂಗ್ ಆಗಿ ರೆಕಮೆಂಡ್ ಅನ್ನ ಮಾಡಬೇಕು, ಇಸಾಬ್ಗೋಲ್. ಅಂಡ್ ನೀವು ನೋಡಿರ್ಬೋದು, ಈ ಫೈಬರ್ ಏನಿದೆ ನಮ್ಮ ಗೋಧಿಲೂ ಇರುತ್ತೆ, ಅಕ್ಕಿಲಿರುತ್ತೆ, ಕಡಲೆ ಬೇಳೆ ಹೊಟ್ಟಲ್ಲಿರುತ್ತೆ, ಎಲ್ಲ ಕಡೆ ಇರುತ್ತೆ ಸ್ನೇಹಿತರೆ, ಎಲ್ಲ ಕಡೆ. ಇಲ್ಲಿ ಏನ್ ಮಾಡ್ತಾರೆ, ಧಾನ್ಯದಿಂದ ತೆಗಿತಾರೆ ಹೊಟ್ಟನ್ನ. ಆ ಹೊಟ್ಟನ್ನ ಹಸುಗಳಿಗೆ ಯೂಸ್ ಮಾಡ್ತಾರೆ, ಕೆಲವರು ವಿಟಮಿನ್ B12 ತೆಗಿಯಕ್ಕೆ ಯೂಸ್ ಮಾಡ್ಕೊಂತಾರೆ, ಮೆಡಿಸನ್ ತಗೋತಾರೆ, ಕೆಲವರು ಆಯಿಲ್ ತೆಗಿತಾರೆ, ಅದು ಮಾಡ್ತಾರೆ, ಇದು ಏನೇನೋ ಮಾಡ್ತಾರೆ ಹೊಟ್ಟಲ್ಲಿ. ಬಟ್ ಆ ಹೊಟ್ಟು ತೆಗೆದ್ಮೇಲೆ ಧಾನ್ಯಕ್ಕೂ ಬೆಲೆ ಇರುತ್ತೆ, ಹೊಟ್ಟಿಗೂ ಬೆಲೆ ಇರುತ್ತೆ. ಆದ್ರೆ ಭೂಮಿ ಮೇಲೆ ಒಟ್ಟಿಗೋಸ್ಕರನೇ ಒಂದು ಬೆಳೆ ಏನಾದ್ರು ಬೆಳೀತಾರೆ ಅಂದ್ರೆ ಅದು ಇಸಾಬ್ಗೋಲ್. ಯಾಕೆಂದ್ರೆ ಇಸಾಬ್ಗೋಲ್ ಸೀಡ್ಸಿಗೆ ಅದಕ್ಕೆ ವ್ಯಾಲ್ಯೂ ಇಲ್ಲ ಸ್ನೇಹಿತರೆ. ಯಾಕೆ ಅಂತಂದ್ರೆ ಅದ್ರ ಒಟ್ಟಲ್ಲಿರ್ತಕ್ಕಂಥ ಅಂಶ, ಅದರ ಒಟ್ಟಲ್ಲಿರ್ತಕ್ಕಂಥ ಒಂದು ಗುಣ. ಈ ಇಸಾಬ್ಗೋಲ್ಗೆ ಆಯುರ್ವೇದದಲ್ಲಿ ನಾನಾ ತರ ಇದೆ. ಓಕೆ, ಅದಕ್ಕೆ ಅಶ್ವ ರಿಲೇಟೆಡ್ ಏನೋ ಒಂದು ಹೆಸರು ಬರುತ್ತೆ. ಯಾಕೆ ಅಂತಂದ್ರೆ ಅದರದ್ದು ಬೀಜನ ಹಿಡಿದು ನೋಡಿದಾಗ ಕುದುರೆ ಕಿವಿ ತರ ಇರುತ್ತದೆ, ಕುದುರೆ ಕಿವಿ ತರ. ಓಕೆ, ಅಶ್ವಮೇಧಿನಿ ಅಂತಾನೂ ಕರೀತಾರೆ, ಏನೇನೋ ಹೆಸರುಗಳು ಅದಕ್ಕೆ ತುಂಬಾ ಇದೆ. ಯಾಕೆಂದ್ರೆ ಅದೊಂದು ಶಕ್ತಿಶಾಲಿಯಾಗಿರ್ತಕ್ಕಂಥ ಆಹಾರ. ಅದರಲ್ಲಿ ಹೊಟ್ಟಿಗೋಸ್ಕರನೇ, ಅಂದ್ರೆ ಏನಿದ್ರು ಒಟ್ಟಿದೆ ಅದರ ವೈವಿಧ್ಯಮಯಕ್ಕೋಸ್ಕರನೇ ನಾವಿದನ್ನ ಎಕ್ಸ್ಕ್ಲೂಸಿವ್ ಆಗಿ ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ, ಎಕ್ಸ್ಕ್ಲೂಸಿವ್ ಆಗಿ ತೆಗಿತಾರೆ. ಇದಕ್ಕೆ ಬೀಜಕ್ಕೆ ಯಾವುದೇ ರೀತಿ ಬೆಲೆ ಇರಲ್ಲ. ಅಂದ್ರೆ ಫೈಬರ್ಗೋಸ್ಕರನೇ ಈ ಭೂಮಿ ಮೇಲೆ ಯಾವ್ದಾದ್ರು ಒಂದು ಬೆಳೆ ಕಲ್ಟಿವೇಶನ್ ಆಗುತ್ತೆ. ಆ ಬೆಳೆ ಕಲ್ಟಿವೇಶನ್ ಆದ್ಮೇಲೆ ಫೈಬರ್ಗೋಸ್ಕರನೇ ಅದನ್ನ ಪ್ರಿಪೇರ್ ಮಾಡ್ತೀವಿ ಅಂದ್ರೆ ಅದು ಇಸಾಬ್ಗೋಲ್ ಆಗಿರುತ್ತೆ. ಸ್ನೇಹಿತರೆ, ಇಸಾಬ್ಗೋಲ್ ಅಲ್ಲಿ ನಾವು ಹೇಳಬೇಕು ಅಂತಂದ್ರೆ ಅರೌಂಡ್ 80% ಡಯಟ್ರಿ ಫೈಬರ್ ಇರುತ್ತೆ. ಅಂದ್ರೆ ನೀವು ಒಂದು ನೀರಿಗೆ ಹಾಕಿದ್ಮೇಲೆ ಖಾಲಿ ಒಟ್ಟು ಲೆಕ್ಕ ಬರಲ್ಲ ಸ್ನೇಹಿತರೆ. ಇದು ನೀರಿಗೆ ಹಾಕಿದ್ಮೇಲೆ ಅದನ್ನ ನೀವು ಇಡಬಹುದು. ಎಕ್ಸಾಂಪಲ್, 100 ml ಆಫ್ ವಾಟರ್, 1 ಸ್ಪೂನ್ ಆಫ್ ಇಸಾಬ್ಗೋಲ್, ಇಟ್ಸ್ ವಿಲ್ ಬಿಕಮ್ ಎ ಈಸಿಲಿ 100 ಗ್ರಾಮ್ ಆಫ್ ಸಾಲ್ಯುಬಲ್, 100 ಗ್ರಾಮ್ ನಿಮಗೆ ವೇಟ್ ಫೈಬರ್ ಸಿಗುತ್ತೆ. ಅದರಲ್ಲಿ 80 ಗ್ರಾಮ್ ಫೈಬರ್ ನಿಮ್ ದೇಹಕ್ಕೆ ಹೋಗುತ್ತೆ. ಹ್ಯೂಜ್ ಅಂದ್ರೆ ನಿನ್ನ ದೇಹದ ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಗೋಯ್ತು. 50 ರಿಂದ 60 ಗ್ರಾಮ್ ಫೈಬರ್ ತಿನ್ನಕ್ಕೆ ಇವತ್ ನಾವ್ ಎಷ್ಟು ಕಷ್ಟ ಪಡಬೇಕು. ಇದನ್ನ ನಾವು ವೆಜಿಟೇಬಲ್ಸ್ ಅಲ್ಲಿ ಏನಾದ್ರು ಕಂಪೇರ್ ಮಾಡ್ತೀವಿ ಅಂತಂದ್ರೆ ನಿನ್ನ ಡಯಟ್ ಅಲ್ಲಿ ಕೆಜಿ ಗಟ್ಲೆ ತರಕಾರಿನ ನೀನ್ ಆಡ್ ಮಾಡ್ಬೇಕು. ಆ ಕೆಜಿ ಗಟ್ಲೆ ತರಕಾರಿನ ನೀನ್ ತಿಂದಾಗ ಪ್ರಾಬ್ಲಮ್ ಇರೋದು ಒಂದೇ, ತಿನ್ನಿ ಅದನ್ನ. ಸರ್ ತಿಂತೀವಿ, ಇದು ಏನಾದ್ರೂ ಕೆಮಿಕಲ್ ಸಬ್ಸ್ಟೆನ್ಸ್ ಆಗಿತ್ತು, ಅದು ನ್ಯಾಚುರಲ್ ಸಬ್ಸ್ಟೆನ್ಸ್ ಇದ್ದಾಗ ನಾವು ನ್ಯಾಚುರಲಿ ಹೇಳ್ತೀವಿ ಅಣ್ಣ ನೀನ್ ತರಕಾರಿ ತಿನ್ನು, ಇದಕ್ಕೆಲ್ಲ ಹೋಗ್ಬೇಡ. ಇದು ನ್ಯಾಚುರಲ್ಲೇ, ಇದು ವೆರಿ ಈಸಿ, ದೇಹಕ್ಕೆ ಈಸಿ ಅಬ್ಸರ್ಪ್ಷನ್ ಆಗುತ್ತೆ. ಅಂಡ್ ವಾಟರ್ ಸಾಲ್ಯುಬಲ್ ಏನು ಫೈಬರ್ ಇದೆ ಅದು ನಿನಗಲ್ಲಿ ಸಿಗದೇ ಇಲ್ಲ. ಯಾಕೆ ಯಾವ ತರಕಾರಿಲೂ ಸಿಗಲ್ಲ. ಬಾಡಿಲಿ ಅಬ್ಸರ್ಪ್ಷನ್ ತುಂಬಾ ಕಮ್ಮಿ ಇದೆ. ಅಂತ ಪರಿಸ್ಥಿತಿನಲ್ಲಿ ಇದರ ಅಬ್ಸರ್ಪ್ಷನ್ ಬೆಟರ್ ಇದೆ, ವಾಟರ್ ಸಾಲ್ಯುಬಲ್ ಇದೆ, ನಿನ್ನ ಫೈಬರ್ಗೆ ಪರ್ಫೆಕ್ಟ್ ಅಂತಂದಾಗ ನೀನ್ ಅವಾಗ ನಿನಗೆಷ್ಟು ಬೇಕೋ ನಿನ್ನ ರುಚಿಗೆ
ಅನ್ನೆಸೆಸರಿ ಬಾಡಿನ ಬ್ಲೋಟಿಂಗ್ ಆಗೋವಷ್ಟು, ಹಿಂಸೆ ಆಗೋವಷ್ಟು ವೆಜಿಟೇಬಲ್ಸ್ ನ ಕನ್ಸ್ಯೂಮ್ ಮಾಡ್ದಲೆ ನಿನಗೆಷ್ಟು ಬೇಕಷ್ಟು ನಿನ್ನ ರುಚಿಗೆ ನಿನ್ನ ಇದಕ್ಕೆ ಕನ್ಸ್ಯೂಮ್ ಮಾಡಿ ನಾವ್ ಇದ್ರ ಮೇಲೆ ಡಿಪೆಂಡ್ ಆಗ್ಬೋದಾ? 100% ಆಗ್ಬೋದು. ನಾರ್ಮಲಿ 30% ವಾಟರ್ ಸಾಲ್ಯುಬಲ್ ಇದ್ರೆ 50% ಇದು ನಾನ್ ಸಾಲ್ಯುಬಲ್ ಫೈಬರ್ ಇಂದ ಎರಡು ತರನು ಪರಿಪೂರ್ಣವಾಗಿ ಕೂರುತ್ತೆ. ಸರಿ, ನಾನ್ ಸಾಲ್ಯುಬಲ್ ಫೈಬರ್ ಇದ್ಯಾವ ತರ ಕೆಲಸ ಮಾಡುತ್ತೆ, ಹೆಂಗ್ ಮಾಡುತ್ತೆ ಅಂತಂದ್ರೆ, ಇದು ನಮ್ಮ ಕರಳಲ್ಲಿ ಒಂದು ಪ್ರಯಾಣನ ಮಾಡುತ್ತೆ. ಕರಳಲ್ಲಿ ಪ್ರಯಾಣ ಮಾಡೋ ಟೈಮಲ್ಲಿ ಏನಿದ್ರು ಲೂಪ್ ಇರುತ್ತಲ್ಲ, ಇದ್ರದ್ದೊಂದು ಲೂಪ್ ಅಲ್ಲಿ ಕರಳಲ್ಲಿರೋ ಎಕ್ಸೆಸ್ ವಾಟರ್ನ ಅಬ್ಸರ್ಪ್ಷನ್ ಮಾಡುತ್ತೆ. ಇಸಾಬ್ಗೋಲ್ದು ಬ್ಯೂಟಿ ಏನು ಅಂತಂದ್ರೆ ವಾಟರ್ ಅಬ್ಸರ್ಪ್ಷನ್. ಎಕ್ಸಾಂಪಲ್, ನೀವು ಒಂದೇ ಒಂದು ಸ್ಪೂನ್ಗೆ ಒಂದು ಲೋಟ ನೀರ್ ಹಾಕಿದ್ರು ಆ ಒಂದು ಲೋಟ ನೀರನ್ನು ಹೀರ್ಕೊಳತ್ತದು. ಅದ್ ಎಷ್ಟು ಬ್ಯೂಟಿ ಅಂತಂದ್ರೆ, ಹಂಗಾಗಿ ಇದನ್ನ ಏನೇ ಕಾರಣಕ್ಕೂ ಒಟ್ಟನ್ನ ತಿನ್ಬಾರ್ದು, ಹಸಿದ್ನ ತಿನ್ಬಾರ್ದು. ಇದನ್ನ ಬಹಳ ಚೆನ್ನಾಗಿ ಪ್ರಿಕಾಷನ್ ಆಗಿ ತಿಳ್ಕೊಳ್ಳಿ. ನೀವು ಡೈರೆಕ್ಟ್ ಪುಡಿನ ತಿನ್ನಂಗಿಲ್ಲ, ಇದನ್ನ ನೀರ್ ಜೊತೆನೆ ತಿನ್ಬೇಕು. ಯಾಕೆಂತಂದ್ರೆ ಡಿಸ್ಟರ್ಬ್ ಆಗುತ್ತೆ ನಿಮ್ಗೆ ಹೊಟ್ಟೆ ಒಳಗೋದಾಗ. ಇದು ಮೇಲೆ ಕರಗ್ಬೇಕು. ಯಾಕೆ ಅಷ್ಟು ಚೆನ್ನಾಗದು. ಈ ಅಬ್ಸರ್ಪ್ಷನ್ ಅಲ್ಲಿಗೆ ನಿಲ್ಲಲ್ಲ. ನಿಮ್ ಕರಳಿಗೆ ಹೋದ್ರು ಕೂಡ ಕರಳಲ್ಲಿರೋ ಎಕ್ಸೆಸ್ ವಾಟರ್ನ ಅಬ್ಸರ್ಪ್ಷನ್ ಮಾಡಿ ಅಂಡ್ ಅಲ್ಲಿರ್ತಕ್ಕಂತಹ ಬ್ಯಾಡ್ ಕಂಟೆಂಟ್ ಏನಾದ್ರು, ನಿಮ್ ಕರಳು ಸೀದಾ ಪೈಪ್ ತರ ಇರಲ್ಲ, ಅಲ್ಲೊಂದು ರಿಂಕಲ್ಸ್ ಕಾರ್ನರ್ ಎಲ್ಲ ಇರುತ್ತೆ. ಈ ಮೋಷನ್ ಅನ್ನೋದು ಅಲ್ಲಲ್ಲೇ ಉಳಿತಾ ಇರುತ್ತೆ. ಆ ಮೋಷನ್ ಜೊತೆಗೆ ಸೇರಿ ಮೋಷನ್ ಸೈಜ್ ನ ತುಂಬಾ ದೊಡ್ಡದ್ ಮಾಡುತ್ತೆ. ಅಂದ್ರೆ ಎಷ್ಟು ಬ್ಯೂಟಿಫುಲ್ ಆಗಿ ಡಿಟಾಕ್ಸಿಫೈಯಿಂಗ್ ಆಗತ್ತೆ. ಮೋಷನ್ ಸೈಜ್ ದೊಡ್ಡದಾಗ್ತಿದ್ದಂಗೆನೆ ಅದ್ರ ಆ ರಿಲೀಫೇ ಬೇರೆ, ಆ ಡಿಟಾಕ್ಸಿಫೈಯಿಂಗ್ ಆ ಖುಷಿನೇ ಬೇರೆ, ಆ ವಿಚಾರನೇ ಬೇರೆ. ಅಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿ, ಅಷ್ಟು ಬ್ಯೂಟಿಫುಲ್ ಆಗಿ ನಮ್ಮ ದೇಹದಿಂದ ಮೋಷನ್ ಅನ್ನ ಆಚೆಗಡೆಗೆ ಹಾಕತ್ತೆ. ಇದನ್ನೇ ನಾವಿಲ್ಲಿ ಹೇಳಿದ್ದೀನಿ, ಈ ಸ್ಲೈಡ್ ಅಲ್ಲಿ ಹೇಳಿರೋದು ಅದೇ. ಏನಂತಂದ್ರೆ ಫೈಬರ್ ಯಾವಾಗ ಹೋಗುತ್ತೆ, ಈಗ ಸಾಲ್ಯುಬಲ್ ಫೈಬರ್ ಅದೊಂಥರ ಕೆಲಸ ಮಾಡ್ತು, ನಾನ್ ಸಾಲ್ಯುಬಲ್ ಫೈಬರ್ ಏನಿತ್ತು ಅದು ಅದ್ರ ಕೆಲಸನ ಮಾಡ್ತು. ಒಂದೇ ಒಂದ್ರಲ್ಲಿ ಎರಡನ್ನು ಇದು ಇಷ್ಟು ಚೆನ್ನಾಗಿ ಕೊಡುತ್ತೆ, ಇಷ್ಟು ಪವರ್ಫುಲ್ ಆಗಿ ಕೊಡುತ್ತೆ, ಇಷ್ಟು ನೀಟಾಗಿ ಕೊಡುತ್ತೆ ಅಂತಂದಾಗ ಇದ್ರ ಶಕ್ತಿನ ನಾವು ನಿಜವಾಗ್ಲೂ ಒಪ್ಕೋಬೇಕು, ನಿಜವಾಗ್ಲೂ ಇದನ್ನ ಅಪ್ರಿಶಿಯೇಟ್ ಮಾಡಬೇಕು. ಇಲ್ಲಿ ಕೆಲವು ಕ್ವಶನ್ಗಳು ನಮಗೆ ರೈಸ್ ಆಗ್ತವೆ. ಏನ್ ಕ್ವಶನ್ಗಳು ರೈಸ್ ಆಗ್ತವೆ? ಗುರು ಸರ್, ಇಸಾಬ್ಗೋಲ್ ಅಂತ ಅಂದಾಗ ನಮ್ಗೆ ಇಲ್ಲಿವರೆಗೂ ತಿಳಿದಿತ್ತು, ನಮ್ ಕಡೆ ಸಿಕ್ತಿತ್ತು, ಇದು ಪ್ರೋಸೆಸ್ ಅಂತ ಬರುತ್ತೆ. ಇದ್ರಲ್ಲಿ ಇಸಾಬ್ಗೋಲ್ ಪ್ರೋಸೆಸ್ ಅಂತ ನೋಡಿ. ನಾನು ಹಿಂದೆ ಕಾಫಿನಲ್ಲಿ ನಿಮಗೆ ಹೇಗೆ ಹೇಳಿದ್ನೋ, ಇದರಲ್ಲೂ ಕೂಡ ಯಾವ ಸೀಡ್ಸ್ ನ ನೀವು ತಗೋತಿದ್ದೀರಾ ಎಕ್ಸ್ಟ್ರಾಕ್ಷನ್ಗೆ, ಅದು ದ ಮೋಸ್ಟ್ ಇಂಪಾರ್ಟೆಂಟ್. ಅದ್ರ ನೀವು ತಗೊಂಡ್ಮೇಲೆ ಅದ್ರ ಪ್ರೋಸೆಸ್ ಅಲ್ಲಿ ನಿಮ್ಗೆ ಒಂದು ವಿಚಾರ ಬರುತ್ತೆ. ಏನು? ಕಾಳಿನ ತೂಕದ ಮೇಲೆ ಆ ಫೈಬರ್ನ ಕ್ವಾಂಟಿಟಿಯನ್ನ ನಾವು ಅಳತೆ ಮಾಡ್ತೀವಿ. ಇಲ್ಲಿ ನಿಮಗೆ ಮೇಲ್ ಕಾಣ್ತಾ ಇರ್ಬೋದು 99% ಇಸಾಬ್ಗೋಲ್. ಸರ್, ಏನಿದು ಇಸಾಬ್ಗೋಲ್ 99% ಅಂದ್ರೆ? ಹಂಗಾರೆ ಇಸಾಬ್ಗೋಲಿಗೆ ಏನ್ ಮಿಕ್ಸ್ ಮಾಡ್ತಾರೆ? ಏನೋ ಮಿಕ್ಸ್ ಮಾಡಲ್ಲ ಸ್ನೇಹಿತರೆ, ಏನು ಮಿಕ್ಸ್ ಮಾಡಲ್ಲ. ನಾವು ರಿಸರ್ಚ್ ಸ್ಟಾರ್ಟ್ ಮಾಡಿದಾಗ ಇಸಾಬ್ಗೋಲ್ ಜೊತೆ ನಾವು ವ್ಯವಹಾರ ಮಾಡಕ್ ಸರ್ 71% ಬೇಕಾ, 75% ಬೇಕಾ, 82% ಬೇಕಾ, 86% ಬೇಕಾ, 91% ಬೇಕಾ, 99% ಬೇಕಾ? ದೆನ್ ವಿ ಕ್ಲಾಶ್. ನಮ್ಗೆ ಸ್ವಲ್ಪ ಇರಿಟೇಷನ್ ಸ್ಟಾರ್ಟ್ ಆಯ್ತು ಅವಾಗ. ಅಲ್ದ್ರಿ 90 ಅಂದ್ರೆ 75% ಅಂದ್ರೆ ಇನ್ನು 25% ಏನಾಗ್ತೀರಾ? ಸಾರಿ ಸರ್, ಏನೂ ಹಾಕಲ್ಲ ಕೇಳಿ. ಏನ್ ಇಸಾಬ್ಗೋಲ್ನ ನಾವು ಮಿಲ್ಲಲ್ಲಿ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಅದ್ರ ಬೀಜದ ತೂಕನ ನಾವು ಅಳತೆ ಮಾಡ್ತೀವಿ. 100 ಕಾಳುಗಳಿಗೆ ಇಷ್ಟು ತೂಕ ಅಂತ ಬಂದ್ರೆ ಇದು ಒಂದು ಗ್ರೇಡ್. ಅದೇ 100 ಕಾಳಿಗೆ ಇಷ್ಟು ತೂಕ ಅಂತ ಬಂದ್ರೆ ಅದೊಂದು ಗ್ರೇಡ್. ಅದೇ 100 ಕಾಳುಗಳಿಗೆ ಇಷ್ಟು ತೂಕ ಬಂದ್ರೆ ಅದೊಂದು ಗ್ರೇಡ್. ಆ ಕ್ವಾಂಟಿಟಿ, ಆ ಸಣ್ಣ ತಂದಲ್ಲಿರ್ತಕ್ಕಂಥ ಬೀಜದಲ್ಲಿ ಅದರಲ್ಲಿ ಇಸಾಬ್ಗೋಲ್ ಪರ್ಸೆಂಟೇಜ್ 75% ಇರುತ್ತೆ. ಅದಕ್ಕೆ ಈ ರೇಟು. ಇದು ನಮಗೆ ಅರ್ಥ ಆದಾಗ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ. ಬ್ರ್ಯಾಂಡ್ಗಳು ಏನ್ ಮಾಡ್ತಾ ಇದಾವೆ ಇಂಡಿಯಾದಲ್ಲಿ ಅಂತ ನೋಡಿದಾಗ ಚೀಪೆಸ್ಟ್ ಇಸಾಬ್ಗೋಲ್ನ ತಗೊಬಂದು ಅವರು ಅಲ್ಲಿ ಪ್ಲಾನ್ ಮಾಡ್ತಾ ಇದ್ರು. ಅವಾಗ ನಾವು ಕೇಳಿದ್ವಿ, ವಾಟ್ ಈಸ್ ದ ಡಿಫರೆನ್ಸ್ ಆಫ್ ಬಿಟ್ವೀನ್? ಅಂದ್ರೆ
ವಾಟರ್ ಸಾಲಿಬಲ್ ಅಲ್ಲಿ ಇದು 50-50 ಇರುತ್ತೆ. ನೀವು 99% ಇಸಾಬ್ ಗೋಲ್ ತಗೋತಿದ್ದಂಗೆ 40% ಸಾಲಿಬಲ್ ಫೈಬರ್ ಇರುತ್ತೆ, 50% ಸಾಲಿಬಲ್ ಇರುತ್ತೆ, 50% ನಾನ್ ಸಾಲಿಬಲ್ ಫೈಬರ್ ಇರುತ್ತೆ ಸರ್ ಇದರಲ್ಲಿ. ಸೊ ಇದು ಎಷ್ಟು ಎಫೆಕ್ಟಿವ್ ಅಂತ ಅಂದ್ರೆ ದ ಪ್ರೀಮಿಯಂ ಕ್ವಾಲಿಟಿ ಆಫ್ ದ ಇಸಾಬ್ ಗೋಲ್ ಅಂತ ಇದನ್ನ ಕರಿತೀವಿ. ಯಾಕೆ ಅಂತಂದ್ರೆ ಅಷ್ಟು ಸೀಡ್ಸ್ ಅಲ್ಲೇ ಟಾಪ್ ಸೆಲೆಕ್ಟ್ ಸೀಡ್ಸ್ ನ ತಗೊಂಡು ನಾವು ಎಕ್ಸ್ಟ್ರಾಕ್ಟ್ ಮಾಡೋದು. ಬಟ್ ಇದು ರೇಟ್ ಪ್ರೀಮಿಯಂ ಸರ್, ಇದನ್ನ ಇಲ್ಲಿ ಯಾರು ಕೊಡಲ್ಲ. ಹೈಯೆಸ್ಟ್ ರಷ್ಯಾ, ಅದಾದ ನಂತರ ಜರ್ಮನಿ, ಅದಾದ ನಂತರ UK, ಅದಾದ ನಂತರ ಆಸ್ಟ್ರೇಲಿಯಾ, ಸ್ವಿಟ್ಜರ್ಲ್ಯಾಂಡ್, ಇಲ್ಲಿ ಎಲ್ಲ ಎಕ್ಸ್ಪೋರ್ಟ್ ಆಗುತ್ತೆ ಸರ್. 99% ಇಸಾಬ್ ಗೋಲ್ ಇಲ್ಲಿ ಇಂಡಿಯಾದಲ್ಲಿ ಯಾರು ಮಾರ್ಕೆಟ್ ಮಾಡಲ್ಲ ಅಂದಾಗ, ಅಗೈನ್ ಸ್ವದೇಶಿ ದಿಶಾ ಆಲ್ವೇಸ್ ವಿ ಲವ್ ದ ಚಾಲೆಂಜ್, ವಿ ಎಕ್ಸೆಪ್ಟ್ ದ ಚಾಲೆಂಜ್. ಯಾಕೆ ಅಂತಂದ್ರೆ ನಮ್ಗೆ ಇದ್ರ ಮೇಲೆ ಇನ್ನೇನೋ ಒಂದಿದೆ ಅಂದಾಗ ನಮಗ್ ಸಹಿಸಕ್ ಆಗಲ್ಲ, ನಮಗ ಕ್ವಶನ್ ಮಾರ್ಕ್ ನ ನಾವು ಎಕ್ಸೆಪ್ಟ್ ಮಾಡಕ್ ಆಗಲ್ಲ, ಅಥವಾ ನಾವ್ ಅದನ್ನ ನಮ್ ಜನ ಯಾವ್ದು ಕಡಿಮೆ ತಿನ್ಬೇಕು, ನೋ, ನಾನ್ ಇದೇ ಬೆಟರ್ ಕ್ವಾಲಿಟಿ ಕೊಡ್ತೀನಿ, ನನಗಿದೇ ಬೇಕಂತೇಳಿ ವಿ ಆರ್ ದ ಫಸ್ಟ್ ಈ ತರ ಪ್ಯಾಕ್ ಮೇಲೆ 99% ಇಸಾಬ್ ಗೋಲ್ ಸೂಪರ್ ವೈಟ್ ಅಂತ. ಈ ಸೂಪರ್ ವೈಟ್ ಅನ್ನೋದು ಯಾವಾಗ ಬರುತ್ತೆ ಅಂತಂದ್ರೆ ದ ಪ್ಯೂರಿಟಿ ಆಫ್ ದ ಇಸಾಬ್ ಗೋಲ್. ಕೆಲವು ನೀವು ಈ ಗ್ರಂಥಿಗೆ ಅಂಗಡಿಗಳಲ್ಲಿ ತಂದ ಇಸಾಬ್ ಗೋಲ್ ಏನಿರುತ್ತೆ ಬಣ್ಣ ಸ್ವಲ್ಪ ಈ ಬ್ರೌನಿಶ್ ಆಗಿರುತ್ತೆ, ಲೈಕ್ ನೀವ್ ಹೆಂಗ್ ಹೇಳ್ಬೇಕು ಈ ಗೋಧಿ ಬಣ್ಣಕ್ಕಿರುತ್ತೆ. ಅದರಲ್ಲಿ ಕೆಲವು ಜನಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಎದೆ ಉರಿಬಹುದು, ಅಥವಾ ಕೆಲವು ಜನಕ್ಕೆ ಹಿಂಸೆ ಆಗ್ಬೋದು, ಕೆಲವು ಜನಕ್ಕೆ ಹೊಟ್ಟೆ ಹಿಡ್ಕೊಂಡಂಗ ಆಗುತ್ತೆ. ಆದ್ರೆ 99% ಏನ್ ಈ ಸೂಪರ್ ವೈಟ್ ಅಲ್ಲಿ ಕೆಳಗ್ ಬರ್ದಿದೀವಿ, ನಿಮಗೆ ಕಾಣ್ತಾ ಇಲ್ಲ, ನಾಳೆಯಿಂದ ಈ ಪ್ರಾಡಕ್ಟ್ ನಿಮಗೆ ಕೈ ಸಿಕ್ಕಿದಾಗ ಅಲ್ಲಿ ನಾವು ಮೆನ್ಷನ್ ಮಾಡಿದೀವಿ ಸೂಪರ್ ವೈಟ್ ಅಂತ. ಈ ಸೂಪರ್ ವೈಟ್ ಅಲ್ಲಿ ಇದರ ಅಡ್ವಾಂಟೇಜ್ ಏನಂತಂದ್ರೆ ಇಟ್ ಈಸ್ 50% ಆಫ್ ಸಾಲಿಬಲ್ ಅಂಡ್ 50% ಆಫ್ ನಾನ್ ಸಾಲಿಬಲ್. ಜೊತೆಗೆ ಇದು ಪ್ಯೂರೆಸ್ಟ್ ಫಾರ್ಮ್ ಅಲ್ಲಿ ಇದೆ, ನಿಮಗೆ ಕನ್ಸಂಪ್ಷನ್ ಮಾಡಕ್ಕೆ ಒಂದು ಚೂರು ಕೂಡ ಇರಿಟೇಟ್ ಆಗಲ್ಲ. ಇಟ್ಸ್ ಲೈಕ್ ಎ ಪ್ಯೂರ್ ಜೆಲ್ಲಿ, ಯಾವುದೇ ಫ್ಲೇವರ್ ಇಲ್ಲದೆ ಇರ್ತಕ್ಕಂಥ ಜೆಲ್ಲಿ. ಅಂಡ್ ಇದನ್ನ ನೀವೆಷ್ಟು ಲಾಂಗ್ ಟೈಮ್ ವರ್ಗು ಅಬ್ಸರ್ಪ್ಷನ್ ಮಾಡ್ತಿರೋ ಅಷ್ಟು ಲಾಂಗ್ ಟೈಮ್ ವರ್ಗು ನಿಮ್ಮ ದೇಹದಲ್ಲಿ ಬಹಳ ಬದಲಾವಣೆ. ಯಾಕೆ ಇಷ್ಟು ಕ್ವಾಲಿಟಿಗೆ ನಾವು ಹೋಗ್ತಾ ಇದೀವಿ ಅಂತಂದ್ರೆ ನಮ್ಗೆ ಇದು ಒಂದು ದಿನಕ್ಕೆ, ಒಂದು ವಾರಕ್ಕೆ, ಒಂದು ತಿಂಗಳಿಗೆ ಟ್ರೀಟ್ಮೆಂಟ್ ಇಶ್ಯೂ ಅಲ್ಲ. ಯಾಕೆ ಗಟ್ಟನದು ವರ್ಜಿನ್ ಕೊಕೊನಟ್ ಆಯಿಲ್ ಇಂದ ಹಿಡಿದು, ಬ್ಲಾಕ್ ಕಾಫಿಯಿಂದ ಹಿಡಿದು, ಮೊರಿಂಗಾ ನ್ಯೂಟ್ರಿಮಿಕ್ಸ್ ಇಂದ ಹಿಡಿದು, ನಾವು ಬಳಸ್ತಾ ಇರೋ ಸೋಪ್ ಇಂದ ಹಿಡಿದು, ನಮ್ಮ ಶಾಂಪೂ ಇಂದ ಹಿಡಿದು, ನಮ್ಮ ಟೂತ್ ಪೇಸ್ಟ್ ಇಂದ ಹಿಡಿದು, ಅದು ಅವನು ಲೈಫ್ ಟೈಮ್ ಬಳಸಬೇಕು ಅನ್ನೋ ಒಂದು ಆಸೆ ನಮ್ದು. ಯಾಕೆ ಉತ್ತಮವಾಗಿರೋ ಪ್ರಾಡಕ್ಟ್ಗಳನ್ನ ಬಹಳ ದಿನ ಅವನು ಬಳಸಿದಾಗ ಅವನ ದೇಹದ ಮೇಲೆ ಅತಿ ಒಳ್ಳೆ ಪರಿಣಾಮಗಳು ಬೀರ್ತವೆ. ಅದೇ ತರ ನಿಮಗೆ ಗ್ರಾಹಕರು ಒಂದು ಸಲ ಅರ್ಥ ಮಾಡಿಸಿದ್ರೆ, ಯಾಕೆ ಪ್ರಾಡಕ್ಟ್ ಬಗ್ಗೆ ಅದ್ಭುತವಾದ ನಾಲೆಡ್ಜ್ ನ ತಗೊಳ್ಳಿ ಅಂತ ನಾವ್ ಹೇಳ್ತೀವಿ ಅಂತಂದ್ರೆ, ನೀನ್ ಹೆಂಗೆಂಗೋ ಹೇಳಿದ್ರೆ ಈ ಪ್ರಾಡಕ್ಟ್ ಒಂದ್ ಸೇಲ್ ಆಗುತ್ತೆ. ನೀನ್ ಇಷ್ಟು ಡೀಟೇಲ್ ಆಗಿ ಕುತ್ಕೊಂಡು, ಇಷ್ಟು ಪರಿಪೂರ್ಣವಾಗಿ ಕುತ್ಕೊಂಡು ಅವನಿಗೆ ಅರ್ಥ ಮಾಡಿಸ್ಬಿಟ್ರೆ ಅವನು ಜೀವನದಲ್ಲಿ ಬದುಕಿರೋವರೆಗೂ ಈ ಇಸಾಬ್ ಗೋಲ್ ನ ಯೂಸ್ ಮಾಡ್ತಿರ್ತಾನೆ. ಯಾಕೆ ಅಂತಂದ್ರೆ ಈ ಇಸಾಬ್ ಗೋಲ್ ಯೂಸ್ ಮಾಡೋನ್ಗೆ ಫ್ಯಾಟ್ ಪ್ರಾಬ್ಲಮ್ ಇರಲ್ಲ, ಮೋಷನ್ ಪ್ರಾಬ್ಲಮ್ ಇರಲ್ಲ, ಡಯಾಬಿಟಿಸ್ ಅವನ ಹತ್ರಕ್ಕೂ ಬರಲ್ಲ, ಕ್ಯಾನ್ಸರ್ ಹತ್ರಕ್ಕೂ ಸುಳಿಯಲ್ಲ. ಅವನ ಆ ಗಟ್ ತುಂಬಾ ಚೆನ್ನಾಗಿರುತ್ತೆ, ಅವನ್ ತುಂಬಾ ಕೂಲ್ ಆಗಿರ್ತಾನೆ, ಪವರ್ಫುಲ್ ಆಗಿರ್ತಾನೆ, ಬೆಟರ್ ಒಂದು ಕರುಳ ಒಂದಾಗುತ್ತೆ, ಏನ್ ತಿಂದ್ರು ದೇಹದಲ್ಲಿ ಅರಗ್ತಿರುತ್ತೆ, ಅದರಿಂದನೂ ಶಕ್ತಿ ಬೆಟರ್ ಅಬ್ಸರ್ಪ್ಷನ್ ಆಗ್ತಿರುತ್ತೆ, ಅವ್ನ್ ಪವರ್ಫುಲ್ ಆಗ್ತಾನೆ. ಎಲ್ಲಿವರೆಗೂ ಆಗ್ಬೇಕು? ಅವ್ನು ಬದುಕಿರೋವರೆಗೂ. ಯಾಕೆ? ಇದಷ್ಟು ಎಕ್ಸ್ಪೆನ್ಸಿವ್ ಅಲ್ಲ ಸ್ನೇಹಿತರೆ, ಇದಷ್ಟು ಕಾಸ್ಟ್ಲಿನೂ ಅಲ್ಲ, ಇದಷ್ಟು ಇದಕ್ಕಾಗೋದಿಲ್ಲಪ್ಪ ಅನ್ನೋವಷ್ಟು ಕಾಸ್ಟ್ಲಿ ಆದಂತ ಉತ್ಪನ್ನ ಅಲ್ಲ. ಇಂತಹ ನೈಸರ್ಗಿಕವಾಗಿರೋ ಒಂದು ಪವರ್ಫುಲ್ ಫೈಬರ್ನ ನಿಮ್ ಮುಂದೆ, ಅದು ಪವರ್ಫುಲ್ ಕ್ವಾಲಿಟಿ ಅಂದ್ರೆ ಒಂದು ಕ್ವಾಲಿಟಿನಲ್ಲಿ ನಿಮ್ ಮುಂದೆ ಪ್ರಸ್ತುತಿ ಪಡಿಸಕ್ಕೆ ನಾವು ಸಖತ್ತು ಖುಷಿ ಪಡ್ತೀವಿ ಸ್ನೇಹಿತರೆ. ಅಷ್ಟು ಅದ್ಭುತವಾಗಿರೋ ಫೈಬರ್ ಇದು. ಅಂಡ್ ನಿಮಗೆ ಫೈಬರ್ನ ಇನ್ನಷ್ಟು ಅಡ್ವಾನ್ಸ್ಡ್ ವಿಚಾರಗಳನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಓಕೆ, ನಾವು ಏನಿವತ್ತು ಕಾರ್ಬ್ಸ್ನ ಕನ್ಸಂಪ್ಷನ್ ಮಾಡ್ತೀವಿ, ಅದನ್ನ ನಾವೊಂದು ಲೋಡ್ ಅಂತ ಕನ್ಸಿಡರ್ ಮಾಡೋಣ. ಒಂದು ಲಾರಿಗೆ ನಾನೀಗ ಒಂದು 20 ಟನ್ ಭತ್ತನ ತುಂಬ್ತಾ ಇದ್ದೀನಿ. ಭತ್ತ ಕಾರ್ಬೋಹೈಡ್ರೇಟ್. ಓಕೆ, ನೀವು ತುಂಬಿದೀಯಾ, ಸಂತೋಷ. 20 ಟನ್ ಆ ಲಾರಿ ಎಳೆಯುತ್ತೆ. ಆದ್ರೆ ಅದಕ್ಕೆ ಒಂದು 50 ಲೀಟರ್ ಡೀಸೆಲ್ ಬೇಕು.
ಆ ಡೀಸೆಲ್ ಏನಾದ್ರೂ ಪ್ರಾಪರ್ ಆಗಿ ಆ ಲಾರಿ ಒಳಗೆ ಹೋಗ್ಲಿಲ್ಲ ಅಂತಂದಾಗ ನಿನ್ ಲಾರಿ ಎಲ್ಲಿರುತ್ತೋ ಅಲ್ಲೇ ನಿಂತಿರುತ್ತೆ. ಇವತ್ತೇನಾಗ್ತಿದೆ, ಜನ ಲೋಡ್ನ ಚೆನ್ನಾಗ್ ಮಾಡ್ತಾ ಇದ್ದಾರೆ. ಓ, ಗೋಧಿನೂ ಹಾಕು, ಇದನ್ನೂ ಹಾಕು, ಅದನ್ನೂ ಹಾಕು, ಅದನ್ ತಿನ್ನು, ಇದನ್ ತಿನ್ನು. ಆದ್ರೆ ದೇಹ ಎನರ್ಜಿ ಕೇಳ್ತಾ ಇದೆ. ಅದಕ್ಕೆ ನಿಜವಾದ ಫೈರ್ ಬೇಕು. ಆ ನಿಜವಾದ ಫೈರ್ ಯಾವುದು? ಫೈಬರ್ ಅಲ್ಲಿ ಇರುತ್ತೆ. ಇದನ್ನ ನೀವ್ ಈ ತರ ಅರ್ಥ ಮಾಡ್ಕೊಂಡ್ರೆ, ನಾನ್ ಏನ್ ಆಚೆಗಡೆಯಿಂದ ನನ್ನ ದೇಹಕ್ಕೆ ಲೋಡ್ ಹಾಕ್ತೀನೋ ಆ ಲೋಡನ್ನ ಇದು ಈಸಿಯಾಗಿ ಸಾಲ್ವ್ ಮಾಡಬೇಕು, ಈಸಿಯಾಗಿ ಪುಲ್ ಮಾಡಬೇಕು. ನಾನು ಏನ್ ಹಾಕಿದ್ರು ಕೂಡ ನನ್ನ ಲಾರಿ ಹೋಗ್ಬೇಕು ಅಂತ ಡೀಸೆಲ್ ಬೇಕು. ಈ ಡೀಸೆಲ್ ಯಾವುದು? ಫೈಬರ್. ನೀನ್ ಏನ್ ದೇಹಕ್ಕೆ ಲೋಡ್ ಕೊಡ್ತೀಯೋ ಆ ಲೋಡಿಗೆ ತಕ್ಕನಾಗಿ ಫೈಬರ್ ಕೊಟ್ಟೆ ಅಂತಂದಾಗ ನಿನ್ನ ಒಂದು ಡಯಟ್ ಪರಿಪೂರ್ಣವಾಗಿ ಒಂದು ಕಂಪ್ಲೀಟ್ ಡಯಟ್ ಆಗಿ ಪರಿವರ್ತನೆ ಹೊಂದುತ್ತೆ. ಜೊತೆಗೆ ಇನ್ ಕೆಲವ್ರದ್ದು ನೀವು ಕೇಳಿರ್ತೀರಾ, ಸರ್ ನನಗೆ ಅರ್ಧ ತಲೆನೋವಿದೆ, ಅವರಿಗೆ ಇದನ್ನ ಮೋಸ್ಟ್ ಪವರ್ಫುಲ್ ಆಗಿ ರೆಕಮೆಂಡ್ ಮಾಡಬೇಕು ಸ್ನೇಹಿತರೆ. ಈ ಅರ್ಧ ತಲೆನೋವು ಏನಕ್ಕೆ ಬರುತ್ತೆ? ದಟ್ ಈಸ್ ಆಲ್ಸೋ ಇಂಡೈಜೆಷನ್ ಪ್ರಾಬ್ಲಮ್. ಓಕೆ, ಮೈಗ್ರೇನ್ ಇದೆ ಸರ್, ನನಗಾಗಲ್ಲ ಸರ್, ನಾನು ಯಾವಾಗ್ಲೂ ತಲೆಗೆ ಒಂದು ಪಟ್ಟಿ ಕಟ್ಕೊಂಡು ತಿರುಗ್ತಾ ಇರ್ತಾರೆ, ಕ್ರೀಮ್ಗಳು ಹಾಕೊಂಡು ಉಜ್ಕೊತಾ ಇರ್ತಾರೆ, ತುಂಬಾ ಕಷ್ಟ ಪಡ್ತಾ ಇರ್ತಾರೆ, ಮೈಗ್ರೇನ್. ಅವ್ರಿಗೆ ನೀವು ಫಸ್ಟ್ ಸಜೆಸ್ಟ್ ಮಾಡ್ಬೇಕು, ಗುರು ಇದು ನಿನ್ ಡಯಟ್ ಅಲ್ಲಿ ಆಡ್ ಮಾಡ್ಕೋ, ಇದು ನಿನ್ ಡಯಟ್ ಅಲ್ಲಿ ಆಡ್ ಮಾಡ್ಕೋ, ಇದು ನಿನ್ ಡಯಟ್ ಅಲ್ಲಿ. ಓಕೆ ಸರ್, ಇದನ್ನ ನಾವು ಆಡ್ ಮಾಡಿದ್ವಿ. ಇದಕ್ಕೇನಾದ್ರೂ ವಯಸ್ಸಿನ ಮಿತಿಗಿತಿ ಇದೆಯಾ? ಎಸ್ ಸ್ನೇಹಿತರೆ, 15 ವರ್ಷದ ಒಳಪಟ್ಟು ಮಕ್ಕಳುಗಳಿಗೆ ಫೈಬರ್ನ ಆ ಮಟ್ಟದ ರಿಕ್ವೈರ್ಮೆಂಟ್ ಇರಲ್ಲ. ಯಾಕೆ ಅಂತಂದ್ರೆ ಅವ್ರ ಫುಡ್ ಒಂದ್ ಸ್ವಲ್ಪ ನಾರ್ಮಲ್ ಆಗಿರುತ್ತೆ. 15 ವರ್ಷದ ಮೇಲ್ಪಟ್ಟು ನೀವು ಇದನ್ನ ಯಾರಿಗ್ ಬೇಕಾದ್ರೂ ಸಜೆಸ್ಟ್ ಮಾಡ್ಬೋದು, ಎಕ್ಸ್ಪೆಷಲಿ ಓವರ್ ಫ್ಯಾಟ್ ಆಗ್ತಿರೋ ಮಕ್ಕಳುಗಳಿಗೆ. PCOD PCOS ಸಮಸ್ಯೆ ಇರೋ ಹೆಣ್ಣು ಮಕ್ಕಳಿಗಂತೂ ಅಪ್ಪ ಇದು ರಾಮಬಾಣ. ಬಹಳ ಪವರ್ಫುಲ್ ಒಂದು ಫುಡ್, ಇದು ಬಹಳ ಪವರ್ಫುಲ್ ಫುಡ್. ದೆನ್ ಸರ್ ವಯಸ್ಸಾಗಿದೆ, ತುಂಬಾ ವಯಸ್ಸಾಗಿದ್ದಾರೆ, ಕಷ್ಟಪಡ್ತಾ ಇದ್ದಾರೆ, ಅಯ್ಯೋ ಅವರಿಗೂ ಅಷ್ಟೇ. ಯಾಕೆ? ಆಹಾರದ ಅಬ್ಸರ್ಪ್ಷನ್ ತುಂಬಾ ಕಷ್ಟ ಆಗುತ್ತೆ ವಯಸ್ಸಾಗ್ತಾ. ಬಟ್ ವಯಸ್ಸಾದ್ಮೇಲೆ ಫೈಬರ್ ಅವಶ್ಯಕತೆ ಇರಲ್ವಾ? ಹ್ಯೂಜ್ ಇರುತ್ತೆ, ಅವ್ರಿಗೆ ಜಾಸ್ತಿ ಇರುತ್ತೆ. ಅಂಥವ್ರಿಗೂ ಕೂಡ ವಯಸ್ಸಾಗಿರೋರ್ಗೂ ಇದು ಸಹಕಾರಿಯಾಗುತ್ತೆ. ಅಂಡ್ ದೇಹದ ತೂಕ, ಡಯಾಬಿಟಿಸ್ ಪ್ರಾಬ್ಲಮ್ ಇರೋರು, ಎಕ್ಸ್ಪೆಷಲಿ ಏನೇನ್ ನಾನು ನಾರ್ಮಲ್ ಆಗಿ ನಾನು ಹೆಲ್ತಿ ಲೈಫ್ ನ ಲೀಡ್ ಮಾಡ್ತೀನಿ ಅನ್ನೋರು, ಸಣ್ಣ ಆಗ್ಬೇಕು ಅನ್ನೋರು, ಅವ್ರಿಗೆಲ್ಲರಿಗೂ ಇದು ಕಂಪ್ಲೀಟ್ ಆದ್ರೆ ಇನ್ನೂ ಒಂದೇನಿದೆ, ಇದು ರಾತ್ರಿ ಸ್ಲೀಪ್ನು ಕೂಡ ತುಂಬಾ ಚೆನ್ನಾಗಿ ಮಾಡುತ್ತೆ. ಓಕೆ, ತುಂಬಾ ಚೆನ್ನಾಗಿ ಮಾಡುತ್ತೆ. ಇದ್ರದ್ದು ಕನ್ಸಂಪ್ಷನ್ ಹೆಂಗೆ ಗುರು ಸರ್ ಅಂತ ನೀವು ನನ್ನ ಕೇಳಿದ್ರೆ, ಸ್ನೇಹಿತರೆ ಇದು ರಾತ್ರಿನೇ ಎಲ್ಲ ಸಜೆಸ್ಟ್ ಮಾಡ್ತಾರೆ. ಇದನ್ನ ಹಗ್ಲೊತ್ತೇನ್ ಟ್ರೈ ಮಾಡಿಲ್ಲ, ನೀವ್ಯಾರಾದ್ರೂ ಮಹಾತ್ಮರು ಟ್ರೈ ಮಾಡಿ ನಮ್ಗೆ ಹೇಳ್ಬೋದು. ನಾನು ಆಕ್ಚುಲಿ ನನ್ನ ಲಾಸ್ಟ್ ಮೀಲ್ ಇದು. ಎಕ್ಸಾಂಪಲ್, ನಂದು ಫುಡ್ ಎಲ್ಲ ಮುಗಿಸ್ತೀನಿ, ಫುಡ್ ಎಲ್ಲ ಮುಗಿಸಿದ್ಮೇಲೆ ಲಾಸ್ಟ್ ಇದನ್ನ ತಿಂದ ಮೇಲೆ ಇನ್ನೇನೋ ತಿನ್ನಲ್ಲ, ಆ ಸಿಚುವೇಶನ್ ಅಲ್ಲಿ ನಾನು ಇದನ್ನ ಲೋಡ್ ಮಾಡ್ತೀನಿ. ಯಾಕೆ ಅಂತಂದ್ರೆ ನಿಮಗೆ ಇಷ್ಟು ಜ್ಞಾನ ಇರ್ಲಿ, ಇದ್ರ ಮೇಲೆ ಇದು ಯಾವ ತರ ಕೆಲಸ ಮಾಡುತ್ತೆ ಅಂದ್ರೆ, ಇಟ್ಸ್ ಎ ಪ್ಯೂರ್ ಒಂದು ಜೆಲ್ ಫಾರ್ಮ್ ಅಲ್ಲಿ ಇರುತ್ತೆ, ಒಂದು ಗಮ್ ಫಾರ್ಮ್ ಅಲ್ಲಿ ಇರುತ್ತೆ. ಈ ಗಮ್ ಫಾರ್ಮೇಶನ್ ಏನು ಅಂತಂದ್ರೆ, ಇದು ಹೋಗ್ಬೇಕಾದ್ರೆ ದೇಹದಲ್ಲಿ ಒಂದು ಶುದ್ಧತೆ ಕೆಲಸನ ಮಾಡ್ಕೊಂತಾನೆ ಕೆಳಗೋಗ್ತಾ ಇರುತ್ತೆ. ಓಕೆ, ಅದಾದ್ಮೇಲೆ ದೇಹಕ್ಕೆ ಒಂದು ರಿಲ್ಯಾಕ್ಸ್ ಪ್ಯೂರ್ ಆಗಿ ಸಿಗುತ್ತೆ, ಪ್ಯೂರ್ ರಿಲ್ಯಾಕ್ಸ್. ಎಕ್ಸಾಂಪಲ್, ನನ್ನ ಅನ್ನನಾಳ ಇರ್ಬೋದು, ನಾನು ಏನು ಒಳಗಿದನ್ನ ನುಂಗದ್ನಲ್ಲ, ನುಂಗ್ತಿದ್ದಂಗೆ ತಣ್ಣಗಾಗುತ್ತೆ, ಈ ಕುತ್ತಿಗೆ ಎಲ್ಲ ಅದೇನೋ ಒಂಥರ ರಿಲ್ಯಾಕ್ಸ್ ಅನ್ಸುತ್ತೆ, ಆರಾಮ್ ಅನ್ಸುತ್ತೆ. ಅದು ಹೊಟ್ಟೆ ಒಳಗೆ ಇಳಿದಿದ್ದು ಕೂಡ ನಮಗೆ ಫೀಲ್ ಆಗುತ್ತೆ, ಆ ಸೆನ್ಸಿಟಿವ್ ಇದ್ರೆ ನಿಮ್ಗೆ. ಓಕೆ, ಅದು ಆರಾಮ ನೀವು ಫೀಲ್ ಮಾಡ್ಬೋದು, ಇಳಿತು, ಬಹಳ ಚೆನ್ನಾಗಿ ಹೊಟ್ಟೆ ಒಳಗೆ ಹೋಯ್ತು. ಹೋದ ನಂತರ ನೀರನ್ನ ಸಫಿಶಿಯೆಂಟ್ ಆಗಿ ಕುಡೀರಿ. ಆದ್ರೆ ನೀರ್ ಬಿಟ್ಟು ಇನ್ನೇನು ಏಕ ಬೇಡ. ತಿನ್ಬೋದು, ತಿನ್ನಬಾರ್ದು ಅಂತಲ್ಲ, ಬಟ್ ನಾನು ಹೇಳ್ತೀನಿ ತಿನ್ನಬಾರ್ದು. ಯಾಕೆ ಅಂತ ನೀವು ಕೇಳಿದ್ರೆ, ಇದ್ರ ಕ್ಲೀನಿಂಗ್ ಪ್ರೋಸೆಸ್ ಅಲ್ಲಿ ಒಂದು ಚೂರು ಬಿಡದಂಗೆ ಕ್ಲೀನ್ ಆಗಿ ಮೇಲಿಂದ ಕೆಳವರೆಗೂ ಮಾರ್ನಿಂಗ್ ನಿಮ್ ಮೋಷನ್ ಕ್ಲಿಯರ್ ಆಗೋವರೆಗೂ ಅಲ್ಲಿ ಏನು ಉಳಿಸ್ದಂಗೆ ಕ್ಲಿಯರ್ ಮಾಡ್ಕೊಂತ ಹೋಗುತ್ತೆ. ಯಾಕೆಂದ್ರೆ ಇದು ಬಾಡಿ ಒಳಗೆ ಹೋದಾಗ ಮೇಲೇನಿತ್ತೋ ಆ ಸೈಜ್ ಇನ್ನೂ ಡಬಲ್ ಆಗುತ್ತೆ. ಇಸಾಬ್ ಗೋಲ್ ಈಗ ಒಂದು ಚಮಚ ಹೊಟ್ಟೆ ಒಳಗೆ ಹೋಗ್ಬೇಕಾದ್ರೆ ಇಷ್ಟಾಗಿರುತ್ತೆ, ಅದು ಜೆಲ್ ಫಾರ್ಮೇಶನ್ ಇಷ್ಟು ಆಗಿರುತ್ತೆ, ಇಷ್ಟು ದಪ್ಪನೂ ಆಗಿರುತ್ತೆ. ಅಷ್ಟು
ಅಷ್ಟು ದಪ್ಪ ನ್ಯಾಚುರಲ್ ಆಗಿ ಸಾಲಿಬಲ್ ಅಂಡ್ ನಾನ್ ಸಾಲಿಬಲ್ ಫೈಬರ್ಗಳು ನಮ್ ದೇಹಕ್ಕೆ ಬೇಕಾದ್ರೆ ಅದರಲ್ಲಿ ಮೆಗ್ನೀಷಿಯಂ ಇದೆ, ಸೋಡಿಯಂ ಇದೆ, ಒಳ್ಳೆ ನ್ಯೂಟ್ರಿಷನ್ಸು ಇದೆ. ಓಕೆ, ಪ್ರೋಟೀನ್ ಅಲ್ಪ ಪ್ರಮಾಣದಲ್ಲಿದೆ, ಕಾರ್ಬೋಹೈಡ್ರೇಟ್ ಅಲ್ಪ ಪ್ರಮಾಣ, ನಾಟ್ ಫ್ಯಾಟ್ ಅನ್ನೋದು ಕೇಳಲೇಬೇಡ್ರಿ, ಅದ್ರಲ್ಲೇನು ಇಲ್ವೇ ಇಲ್ಲ. ಇವೆಲ್ಲವೂ ಇರೋದ್ರಿಂದ ಕ್ಲೀನ್ ಮಾಡಿ, ನೀಟಾಗಿ ಕ್ಲೆನ್ಸ್ ಮಾಡಿ ದೇಹದಲ್ಲಿ ಒಂದು ಸ್ವಚ್ಛತಾ ಫೀಲ್ ನ ಕೊಡುತ್ತೆ. ಅಂದ್ರೆ ಬೆಳಿಗ್ಗೆ ಎದ್ದಾಗ ನಮ್ಗೊಂದು ಫೀಲ್ ಬರುತ್ತೆ, ವಾಹ್ ವಾಟ್ ಅ ಬೆಟರ್. ಯಾಕೆ ಅಂತಂದ್ರೆ ಅಷ್ಟು ಕ್ಲೀನ್ ನ ನಮ್ ದೇಹ ಯಾವತ್ತೂ ಅನುಭವಿಸಿರಲ್ಲ. ಆ ತರ ದಿನ ದೇಹನ ಕ್ಲೀನ್ ಮಾಡಿ ಒರೆಸಿ ಕ್ಲೀನ್ ಆಗಿ ಈ ನ್ಯಾಚುರಲ್ ಫೈಬರ್ ಇಂದ ನಾನು ಇಟ್ಕೊಂಡೆ ಅಂತಂದ್ರೆ ಆಯಸ್ ಜಾಸ್ತಿ ಆಗುತ್ತೆ. ಬದುಕಿರೋವರೆಗೂ ಯಾವ ರೋಗಕ್ಕೂ ನಾವು ತುತ್ತಾಗಲ್ಲ, ಯಾರ ಮೇಲೂ ಡಿಪೆಂಡ್ ಆಗಲ್ಲ, ಯಾವುದು ಹಿಂಸೆ ಆಗಲ್ಲ, ಅದ್ಭುತವಾಗಿರುತ್ತೆ. ಆದ ಕಾರಣ ಯಾಕೆ ನಾನು ತುಂಬಾ ರಿಸರ್ಚ್ ಮಾಡಿದೆ, ಯಾಕೆ ಇದನ್ನ ರಾತ್ರಿ ಸಜೆಸ್ಟ್ ಮಾಡ್ತಾ ಇದ್ದಾರೆ, ಯಾಕೆ ಇದನ್ನ ಲೇಟ್ ನೈಟ್ ಹೇಳ್ತಾ ಇದಾರೆ. ಇಬ್ರು ಆಯುರ್ವೇದಿಕ್ ಡಾಕ್ಟರ್ಗಳು ಕೇಳಿದೆ, ಅವ್ರು ಏನೇನೋ ಕಾರಣಗಳು ಹೇಳಿದ್ರು. ದೆನ್ ಇನ್ನೊಬ್ರು ನನಗೊಬ್ರು ನನ್ನ ಆತ್ಮೀಯ ಸ್ನೇಹಿತರು ಡಾಕ್ಟರ್ ವಾದಿರಾಜ್ ಅಂತಿದ್ದಾರೆ, ಅವ್ರನ್ನ ಸಜೆಸ್ಟ್, ಅವ್ರು MBBS ಡಾಕ್ಟರ್, ಬಟ್ ಅವ್ರ ಇಸಾಬ್ಗೋಲ್ನ ಫಸ್ಟ್ ನನ್ಗೆ ಹೇಳಿದ್ದು ಅವರೇ. ಸೊ ಈ ತರ ಎಲ್ಲ ನಾನು ಕೇಳಿದಾಗ, ಈ ತರ ಎಲ್ಲ ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ಫೈನಲಿ ಐ ಗೆಟ್ ದಿಸ್ ಇನ್ಫಾರ್ಮೇಶನ್, ಯಾಕೆ ಈ ತರ ಇದನ್ನ ಲಾಸ್ಟ್ ಅಲ್ಲಿ ಸಜೆಸ್ಟ್ ಮಾಡ್ತಾರೆ. ಇದಾದ್ಮೇಲೆ ಏನೂ ತಗೊಳ್ಳೋ ಅವಶ್ಯಕತೆ ಇರಲ್ಲ ಸ್ನೇಹಿತರೆ, ಈ ತರ ತಗೋಬಹುದು. 2 ಟೈಮ್ ತಗೋಬಹುದು. ನನ್ನ ಪ್ರಕಾರ ರಿಕ್ವೈರ್ಮೆಂಟ್ 1 ಟೈಮ್ಗೆ ಇದು ಫುಲ್ಫಿಲ್ ಆಗುತ್ತೆ. ಯಾಕೆ ಅಂತಂದ್ರೆ ಫೈಬರ್ ಅವಶ್ಯಕತೆ ಅಷ್ಟೇ ಇರೋದು, ಅಷ್ಟಿದ್ರೆ ಸಾಕು. ಬಟ್ ಎಕ್ಸಸ್ ಫೈಬರ್ ಆದ್ರೆ ಉಪಯೋಗನೂ ಇಲ್ಲ, ಲಾಸು ಇಲ್ಲ. ಆದ ಕಾರಣ ಇದನ್ನೇನು ನಾವು ಬೆಳಿಗ್ಗೆ ರೆಕಮೆಂಡ್ ಮಾಡೋ ಅವಶ್ಯಕತೆನೇ ಇಲ್ಲ. ಒಂದು ನಮ್ಮೆಲ್ಲರಲ್ಲೂ ರೆಕಮೆಂಡೇಶನ್ ಅಲ್ಲಿ ಒಂದು ಯೂನಿಫಾರ್ಮಿಟಿ ಇರಲಿ. ರಾತ್ರಿ ದ ಲಾಸ್ಟ್ ಇದನ್ನ ಹೇಳ್ಬಿಟ್ಟು ನಾವಿದನ್ನ ಕ್ಲೋಸ್ ಮಾಡಿದ್ರೆ ತುಂಬಾ ಒಳ್ಳೇದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಅಂಡ್ ಓವರ್ ಆಲ್ ಸರ್, ಇದು ರಿಸಲ್ಟ್ ಹೆಂಗ್ ಕಾಣುತ್ತೆ, ಯಾವಾಗ ಕಾಣುತ್ತೆ, ಎಷ್ಟು ಜಲ್ದಿ ಕಾಣುತ್ತೆ ಅಂತಂದ್ರೆ ನನಗೆ 2 ಡೇಸ್ಗೆ ಗೊತ್ತಾಗಿತ್ತು. ನನಗೆ 2 ಡೇಸ್ಗೆ ಐ ಫೆಲ್ಟ್ ಗುಡ್, ಇಟ್ಸ್ ರಿಯಲಿ ಗುಡ್. ಸಮಥಿಂಗ್ ಐ ಫೆಲ್ಟ್ ಲಿಟಲ್ ಲೈಟ್, ನನಗೆ ಲೈಟ್ ಅನ್ಸಕ್ ಸ್ಟಾರ್ಟ್ ಆಗ್ತಿದೆ. ಅಂಡ್ ದ ಕ್ರೇವಿಂಗ್ಸ್ ಆ ಕಂಟ್ರೋಲಿಗೆ ಬರುತ್ತಲ್ಲ, ಲೈಕ್ ಅವ್ರು ಏನಾರು ಮಾಡ್ಕೊಳ್ಳಿ, ಯಾರೇನಾರು, ನನಗೆ ಹೊಟ್ಟೆನೇ ಹಶ್ವಾಗಲ್ವಲ್ಲ. ಅಂಡ್ ಎನರ್ಜಿ ಕಮ್ಮಿ ಆಗುತ್ತಾ? ಇಲ್ಲ, ಎನರ್ಜಿ ಜಾಸ್ತಿನೇ ಇದೆ. ಯಾಕೆ ಅಂತಂದ್ರೆ ನಾನು ಎನರ್ಜಿ ಎಲ್ಲಿ ಚೆಕ್ ಮಾಡ್ಕೊಂತೀನಿ, ನಾನು ಜಿಮ್ಗೆ ಹೋಗ್ತೀನಿ, ವೆಯ್ಟ್ ಲಿಫ್ಟ್ ಮಾಡ್ತೀನಿ. ಎಕ್ಸಾಂಪಲ್, ನಮ್ ಜಿಮ್ ಅವರು ಆಶ್ಚರ್ಯ ಪಡ್ತಿರ್ತಾರೆ, ಸರ್ ಇಷ್ಟ ಎನರ್ಜಿ ಹೆಂಗೆ? ಈಗೇನಾಗಿದೆ, ಎಕ್ಸಸ್ ಹೀಟ್ ಇದೆ ಆಚೆಗಡೆ, ಓವರ್ ಎಕ್ಸಸ್ ಹೀಟ್. ಈ ಎಕ್ಸಸ್ ಹೀಟ್ ಅಲ್ಲಿ ತುಂಬಾ ಮಾರ್ನಿಂಗ್ ಸ್ವೆಟ್ಟಿಂಗ್ ಆಗುತ್ತೆ. ಎಷ್ಟು ಸ್ವೆಟ್ಟಿಂಗ್ ಅಂತಂದ್ರೆ ಅದನ್ನ ನಾನು ಇಮೇಜ್ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ವಿಚಿತ್ರ ರೀತಿ ಬೆವರು ಹೋಗ್ತಾ ಇರುತ್ತೆ. ಬೆವರು ಹೋಗ್ಬೇಕಾದ್ರೆ ಬೆವರು ಒಂದೇ ಹೋಗಲ್ಲ, ತುಂಬಾ ಮಿನರಲ್ಸ್ ಹೋಗುತ್ತೆ. ಸುಸ್ತಾಗೋದು ಸಹಜ, ಜಿಮ್ಗೆ ಹೋದಾಗ ಅಥವಾ ರನ್ನಿಂಗ್ ಮಾಡಿದಾಗ ಅಥವಾ ಥ್ರೆಡ್ಮಿಲ್ ಅಲ್ಲಿ ನಾನು ನೋಡಿದಾಗ ಸುಸ್ತಾಗೋ ಸಹಜ. ಬಟ್ ಐ ನೆವರ್ ಫೀಲಿಂಗ್ ದಟ್ ಅಸುಸ್ತಾಗ್ತಿಲ್ಲ. ಬೇರೆಯವರು ಆಲ್ರೆಡಿ ಬೇಸಿಗೆ ಜಿಮ್ ಅಲ್ಲಿ 4 ರೌಂಡ್ ಮಾಡ್ತೀವಿ, ಕೆಲವ್ರು 3 ರೌಂಡ್ಗೆ ಆಗಲ್ಲ ಸರ್ ಅಂತಾರೆ. ನನಗೆ ಅದೇನೋ ಅನ್ನಿಸ್ತಾ ಇಲ್ಲ. ಓಕೆ, ಅಂಡ್ ಐ ಫೆಲ್ಟ್ ಇಟ್ಸ್ ಗುಡ್ ಅಂಡ್ ಇಟ್ಸ್ ಬ್ಯೂಟಿಫುಲ್ ಅಂತಾನು ನನಗೆ ಅನ್ಸುತ್ತೆ. ಅಂಡ್ ಅಲ್ಟಿಮೇಟ್ ಅಂತ ನನಗೆ 2 ಡೇಸ್ ಅನ್ಸಕ್ ಸ್ಟಾರ್ಟ್ ಆಯ್ತು. 3 ಡೇಸ್, 4 ಡೇಸ್, 5 ಡೇಸ್ ಅಂಡ್ ಯೂಸ್ ಮಾಡ್ತಾ ತಿಂಗಳುಗಳು ಕಳೆದ ನಂತರ ಇಟ್ ಬಿಕಮ್ ಬ್ಯೂಟಿಫುಲ್ ಹ್ಯಾಬಿಟ್. ನಾವು ಇದನ್ನ ಬಿಟ್ಟಿರಕ್ಕೆ ಆಗಲ್ಲ, ಅಷ್ಟು ಬ್ಯೂಟಿಫುಲ್ ಅನ್ಸುತ್ತೆ. ಅಂದ್ರೆ ಒಂದು ಪವರ್ಫುಲ್ ಪ್ರಾಡಕ್ಟ್ ಅನ್ನ ನಮ್ಮ ಡಯಟ್ ಅಲ್ಲಿ ಒಂದು ಅಡಿಷನ್ ಮಾಡ್ಕೊಳೋದ್ರಿಂದ ನಮ್ಮ ಒಂದು ಪರ್ಫೆಕ್ಷನ್ ಜಾಸ್ತಿ ಆಗುತ್ತೆ, ಆರೋಗ್ಯ ಜಾಸ್ತಿ ಆಗುತ್ತೆ. ಇಂಥ ಇಸಾಬ್ಗೋಲ್, ಇಷ್ಟು ಬ್ಯೂಟಿಫುಲ್ ಇಸಾಬ್ಗೋಲ್, ಹೈ ಕ್ವಾಲಿಟಿ ಇಸಾಬ್ಗೋಲ್ ಡಿಫ್ರೆನ್ಸ್ ನಾನು ನಿಮಗೆ ಅರ್ಥ ಮಾಡಿಸಿದೀನಿ. 99% ಇಸಾಬ್ಗೋಲ್ ಇಂಡಿಯಾದಲ್ಲಿ ಒಬ್ರು ಸೇಲ್ ಮಾಡ್ತಾ ಇಲ್ಲ, ಇನ್ಕ್ಲೂಡಿಂಗ್ ಯಾರು ಇಲ್ಲ. ನಾನಿಲ್ಲ ಬ್ರ್ಯಾಂಡ್ಗಳ ಹೆಸರು ಹೇಳಿದ್ರೆ ಅಬ್ಜೆಕ್ಷನ್ ಆಗುತ್ತೆ. ನಾವು ಅವ್ರನ್ನ ಕೇಳಿದ್ವಿ, ಇವ್ರು ಯಾರು ಸೇಲ್ ಮಾಡ್ತಾರೆ? ಯಾರು ಸೇಲ್ ಮಾಡಲ್ಲ, ಬಿಕಾಸ್ ಆಫ್ ಮಾರ್ಜಿನ್, ಬಿಕಾಸ್ ಆಫ್ 75% ಇಸಾಬ್ಗೋಲ್, 80% ಇಸಾಬ್ಗೋಲ್ ಈ ತರ ಮಾಡ್ತಾರೆ. ಬಟ್ ವಿ ಆರ್ ನಾಟ್. ಅದಕ್ಕೆ ನಾವು ಲೇಬಲ್ನೇ ಹಾಕ್ಬಿಟ್ವಿ, ಯಾಕೆಂದ್ರೆ ನಮ್ಮ ಹತ್ರ ಜನ ಚರ್ಚೆ ಮಾಡಬಾರ್ದು. 99% ಸೂಪರ್ ವೈಟ್ ಇಸಾಬ್ಗೋಲ್ ಅಂತ, ಅದು ಅಲ್ಟಿಮೇಟ್ ಆಗಿರುತ್ತೆ. ಅಂಡ್ ನಾಳೆಯಿಂದ ನಿಮ್ ಕೈಗೆ ಸಿಗುತ್ತಪ್ಪ, ಪ್ರಾಡಕ್ಟ್ ರೆಡಿ ಇದೆ. ನಾಳೆ ಎಲ್ಲ ನಿಮ್ ಕೈಗೆ ಇದು ಪ್ರಾಡಕ್ಟ್ ಸಿಗುತ್ತೆ, ನೀವ್ ಯೂಸ್ ಮಾಡಿ ದೆನ್ ಜನಕ್ಕಿನ್ನ ರೆಕಮೆಂಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ, ದೆನ್ ಸ್ಟಾರ್ಟ್ ಯುವರ್ ಕ್ವಶನ್ಸ್. ಆರೋಗ್ಯವೇ ಭಾಗ್ಯ,
ನಮ್ಮ ಮನೆ